ಶೋಣಿತ. ಇವು 5 ಜಲದ 5 ತತ್ವಗಳು. ಇನ್ನು ಪೃಥ್ವಿ ಯಾವ್ರಿ? ಪೃಥ್ವಿಯ ರೋಮ, ಎಲಬು, ಮಾಂಸ, ನಾಡಿ, ಚರ್ಮ. ಯಾವ್ರಿ ಗುರುಗಳ? ಒಂದನೇದ್ದು ರೋಮ, ಎರಡನೇದ್ದು ತ್ವಚ, ಮೂರನೇದ್ದು ನಾಡಿ, ನಾಲ್ಕನೇದ್ದು ಮಾಂಸ, ಐದನೇದು ಎಲು. ಇವೇನ್ರಿ? ಪೃಥ್ವಿಯ 5 ತತ್ವಗಳು. 5 25. ಈ 25 ತತ್ವಗಳಿಂದ ಈ ಸ್ಥೂಲ ದೇಹವು ಉತ್ಪತ್ತಿಯಾಗಿದೆ ಅಂತ ಹೇಳ್ಕೊಂಡ್ ಬಂದ್ರು. ಇನ್ನು ಪಂಚೀಕರಣ ಅಂದ್ರೆ ಏನು? ಪಂಚಮಹಾಭೂತಗಳಲ್ಲಿ ಒಂದೊಂದನ್ನು ಏನ್ ಮಾಡ್ಬೇಕ್ರಿ? 2 ಭಾಗವನ್ನಾಗಿ ಮಾಡ್ಬೇಕು. ಒಂದು ಭೂತಗಳನ್ನಾಗಿ, ಒಂದು ಭೂತ ಐತಲ್ಲ, ಆಕಾಶದ ಒಂದು ಭೂತವನ್ನು ಸಮನಾಗಿ 2 ಭಾಗವನ್ನಾಗಿ ಮಾಡ್ಬೇಕು. ಅರ್ಧ ಭಾಗವನ್ನು ಹಾಗೆ ಇಟ್ಕೋಬೇಕು. ಇನ್ನ ಅರ್ಧ ಭಾಗದಲ್ಲಿ 4 ಭಾಗಗಳನ್ನು ಸಮನಾಗಿ ಮಾಡಿ ಆ 4 ಭಾಗಗಳನ್ನು 4 ಭೂತಗಳಿಗೆ ಹಂಚಬೇಕು. ಇದಕ್ಕೆ ಪಂಚೀಕರಣ ಅಂದ್ರು. ಇನ್ನು ಆಕಾಶದ ಮುಖ್ಯ ಭಾಗ ಯಾವ್ದ್ರಿ? ಶೋಕ ಐತಿ. ಇನ್ನ ಅಮುಖ್ಯ ಭಾಗ ಯಾವುವು? ಕಾಮ, ಕ್ರೋಧ, ಮೋಹ, ಭಯ ಅಂದ್ರು. ಇನ್ನ ಈಗ ಪಂಚೀಕರಣ ಹೆಂಗ್ ಮಾಡ್ತೀರಿ ನೀವು? ಅಂಚಿ ಯಾವ ಅಂತೀರಿ? ಅಂತೀರಿ ನೋಡೋಣ. ಯಾವ ವಾಯು ಯಾವ್ದ್ರಿ? ವಾಯು ಯಾವುದು? ಆಕಾಶದಲ್ಲಿ ಏನ್ ಮಾಡ್ಬೇಕ್ರಿ? ಆಕಾಶದ ಒಂದು ಭಾಗವನ್ನು 2 ಭಾಗ ಮಾಡ್ಬೇಕು. 2 ಭಾಗ ಮಾಡಿ ಅರ್ಧ ಭಾಗ ಏನಾಯ್ತಪ್ಪ ಅದು ಕ್ರೋಧ ಆಯ್ತು. ಇನ್ನು ಅರ್ಧ ಭಾಗದಲ್ಲಿ 4 ಭಾಗ ಮಾಡಿದ್ವಿ. ಕಾಮ, ಕ್ರೋಧ, ಮೋಹ, ಭಯ. ಈಗ ಕಾಮ ಏನ್ ಮಾಡ್ಬೇಕಪ್ಪ ಅಂದ್ರ ವಾಯುವಿನಲ್ಲಿ ಸೇರಿಸ್ಬೇಕು. ಆಮೇಲೆ ಕ್ರೋಧ ಅಗ್ನಿಯಲ್ಲಿ ಸೇರಿಸ್ಬೇಕು. ಆಮೇಲೆ ಮೋಹ ಜಲದಲ್ಲಿ, ಭಯ ಪೃಥ್ವಿಯಲ್ಲಿ ಭಯ ಪೃಥ್ವಿಯಲ್ಲಿ. ಅದರಂತೆ ವಾಯುವಿನಲ್ಲಿ ಏನ್ ಮಾಡ್ಬೇಕ್ರಿ? 2 ಭಾಗ ಮಾಡ್ಬೇಕು. ಒಂದು ಭಾಗ ಯಾವ್ದಿರೋದು? ಒಂದು ಮುಖ್ಯ ಭಾಗ ಯಾವುದು? ಧಾವನ. ಅದು ವಾಯುವಿನ ಮುಖ್ಯ ಭಾಗ. ಅದು ಹಾಗೆ ಇಟ್ಕೋಬೇಕು. ಇನ್ನ ಅರ್ಧ ಭಾಗದಲ್ಲಿ 4 ಭಾಗ ಮಾಡ್ಬೇಕು. ಆ 4 ಭಾಗಗಳಲ್ಲಿ ಒಂದು ಪ್ರಸಾರಣ, ಒಂದು ವಲನ, ಚಲನ, ಆಕುಂಚನ. ಈಗ ಸೇರಿಸ್ರಿ. ಈಗ ಆಕಾಶಕ್ಕೆ ಯಾವ ಸೇರಿಸ್ರಿ? ಆಕಾಶಕ್ಕೆ ಪ್ರಸಾರಣ. ಆಮೇಲೆ ಅಗ್ನಿಗೆ ವಲನ. ಆಮೇಲೆ ಜಲಕ್ಕೆ ಚಲನ, ಪೃಥ್ವಿಗೆ ಆಕುಂಚನ. ಇನ್ನು ಅದರಂತೆ ಅಗ್ನಿಯಲ್ಲಿ ಮಾಡಿದ್ರೆ 2 ಭಾಗಗಳನ್ನ ಮಾಡಿ ಒಂದ್ ಅರ್ಧ ಭಾಗ ಹಾಗೆ ಇಟ್ಕೋಬೇಕು. ಆ ಅರ್ಧ ಭಾಗ ಯಾವ್ದ್ರಿ? ಅರ್ಧ ಭಾಗ ಯಾವ್ದು? ಶುದ್ಧ ಅಂದ್ರೆ ಏನು? ಹಸಿವು. ಅದು ಅರ್ಧ ಭಾಗ ಅಗ್ನಿಯೇ, ಅರ್ಧ ಭಾಗ ಅದು ಮುಖ್ಯ ಭಾಗ. ಇನ್ನು 4 ಯಾವ್ರಿ? ಒಂದು ನಿದ್ರಾ, ಒಂದು ತೃಷ, ಇನ್ನೊಂದು ಕಾಂತಿ, ಆಲಸ್ಯ. ಈಗ ಆಕಾಶಕ್ಕೆ ಯಾವ ಸೇರಿಸ್ತೀರಿ? ಯಾವುದು? ನಿದ್ರಾ. ಆಕಾಶಕ್ಕೆ ನಿದ್ರಾ. ವಾಯುವಿಗೆ ಇದು ತೃಷ. ವಾಯುವಿಗೆ ತೃಷ. ಆಮೇಲೆ ಜಲಕ್ಕೆ ಕಾಂತಿ, ಪೃಥ್ವಿಗೆ ಆಲಸ್ಯ. ಪೃಥ್ವಿಗೆ ಯಾವ್ದು? ಆಲಸ್ಯ. ಇನ್ನು ಅದರಂತೆ ಜಲದಲ್ಲಿ ಏನ್ ಮಾಡಿದ್ರಿ? 2 ಭಾಗ ಮಾಡೋದು. ಅರ್ಧ ಭಾಗ ಏನಿದೆಲ್ಲ ಅದು ಹಾಗೆ ಇಟ್ಕೋಬೇಕು. ಅರ್ಧ ಭಾಗ ಯಾವ್ದಿರೋದು? ಅರ್ಧ ಭಾಗ ಯಾವುದು? ಯಾವ್ದಜ್ಜಿ? ಯಾವ್ದ್ರಿ? ವೀರ್ಯ ಏನಿದ್ರೆ ಅದು ಜಲದ ಮುಖ್ಯ ಭಾಗ. ಜಲದ ಮುಖ್ಯ ಭಾಗ ಶುಕ್ರ ಅಥವಾ ವೀರ್ಯ. ಅದು ಮುಖ್ಯ ಭಾಗ ಐತಿ. ಇನ್ನು ಅಮುಖ್ಯ ಭಾಗ ಯಾವುವು? ಒಂದು ಶ್ಲೇಷ್ಮ, ಸ್ವೇದ, ಮೂತ್ರ, ರಕ್ತ. ಇದು 4 ಅಮುಖ್ಯ ಭಾಗ. ಈಗ ಆಕಾಶಕ್ಕೆ ಯಾವ್ದು ಸೇರಿಸ್ಬೇಕ್ರಿ? ಶ್ಲೇಷ್ಮ. ಆಕಾಶಕ್ಕೆ ಶ್ಲೇಷ್ಮ. ಇನ್ನ ವಾಯುವಿಗೆ
ಸ್ವೇದ, ವಾಯುವಿಗೆ ಸ್ವೇದ. ಆಮೇಲೆ ಅಗ್ನಿಗೆ ಮೂತ್ರ. ಅಗ್ನಿಗೆ ಯಾವ್ದ್ರಿ? ಅಗ್ನಿಗೆ ಮೂತ್ರ. ಜಲದ ಮುಖ್ಯ ಭಾಗ ಆದ್ರೂ ಜಲದ ಮುಖ್ಯ ಭಾಗ ಯಾವ್ದ್ರಿ? ವೀರ್ಯ. ಇನ್ನು ಕೊನೆಗೆ ಯಾವ್ದು? ಪೃಥ್ವಿಗೆ ಯಾವ್ದ್ರಿ? ರಕ್ತ ಅಥವಾ ರುಧಿರ, ಶೋಣಿತ. ಇನ್ನು ಅದರಂತೆ ಪೃಥ್ವಿಯ ಮುಖ್ಯ ಭಾಗ ಎಲು, ಅಸ್ಥಿ. ಇನ್ನು ಅಮುಖ್ಯ ಭಾಗ ಯಾವುವು? ರೋಮ, ತ್ವಚ, ನಾಡಿ, ಮಾಂಸ. ಈಗ ಆಕಾಶಕ್ಕೆ ಯಾವ್ದು ಸೇರಿಸ್ತೀರಿ? ಕರೆಕ್ಟ್. ಆಕಾಶಕ್ಕೆ ರೋಮ. ಆಮೇಲೆ ವಾಯುವಿಗೆ ತ್ವಚ, ಇನ್ನು ಅಗ್ನಿಗೆ ನಾಡಿ, ಇನ್ನು ಜಲಕ್ಕೆ ಮಾಂಸ. ಈ ರೀತಿ ಏನ್ ಮಾಡ್ಬೇಕ್ರಿ? ಎಲ್ಲ ಒಂದಕ್ಕೊಂದಕ್ಕೆ ಸೇರಿ ಏನಾಗ್ತಿದೆ? ಪಂಚೀಕರಣ ಆಯ್ತು. ಇನ್ನ ಮುಂದೆ ಏನ್ ಮಾಡಿದ್ರಪ್ಪ ಅಂದ್ರ ಅವ್ರ ಇವುಗಳ ಭಾವ ಮತ್ತು ಅಭಾವ ಯಾವ್ರಿ? 25 ತತ್ವಗಳ ಭಾವವನ್ನು ನಾನು ತಿಳಿಯುತ್ತೇನೆ, ಅಭಾವನೂ ತಿಳಿಯುತ್ತೇನೆ. ಅಂದ್ರೆ ಇದ್ದಾಗೂ ತಿಳಿಯುತ್ತೇನೆ, ಇರ್ಲಾರ್ದಾಗೂ ತಿಳಿಯುತ್ತೇನೆ. ಆದ್ದರಿಂದ ಈ 25 ತತ್ವಗಳು ಇವು ನಾನೂ ಅಲ್ಲ, ನನಗೂ ಅಲ್ಲ. ನಾನ್ ಯಾಕಲ್ಲ ಅಂದ್ರೆ ನಾನು ಅವುಗಳನ್ನು ತಿಳಿಯುತ್ತೇನೆ. ತಿಳಿಯುವುದರಿಂದ ನಾನಲ್ಲ. ನನಗೂ ಯಾಕಲ್ಲ ಅಂದ್ರೆ ಅವು ಪಂಚಮಹಾಭೂತಗಳ ಕಾರ್ಯವಾಗಿರುತ್ತದೆ. ಹೇಳ್ರಿ, ಪಂಚೀಕೃತ ಪಂಚಮಹಾಭೂತ ಕಾರ್ಯದವು. ಯಾಕೆ ಅಪಂಚೀಕೃತ ಪಂಚಮಹಾಭೂತ ಕಾರ್ಯ ಅವು ಬೇರೆ, ಇವು ಬೇರೆ. ಅದು ಒಂದಲ್ರಿ. ಇವು ಸ್ಥೂಲ ಭೂತಗಳು, ಇವ ಬೇರೆ, ಅವು ಸೂಕ್ಷ್ಮ ಭೂತಗಳು. ಇವು ಭಾವ ಮತ್ತು ಅಭಾವ ತಿಳಿಯುತ್ತೇನೆ. ಆದ್ದರಿಂದ ಈ 25 ತತ್ವಗಳು ನಾನೂ ಅಲ್ಲ. ಇನ್ನು ಮುಂದೆ ಏನ್ ಮಾಡಿದ್ರಪ್ಪ ಅಂದ್ರ ಅವ್ರ ಈ 25 ತತ್ವಗಳನ್ನು ತಿಳಿಯುವುದರಿಂದ ಏನು ಪ್ರಯೋಜನ? ಯಾಕ್ರಿ ಪ್ರಯೋಜನ ಬೇಕಲ್ಲ. ಪ್ರಯೋಜನ ವಿನಃ ಮಂದೋಪಿ ನ ಪ್ರವರ್ಧತೆ. ಆದ್ರಿಂದ ಏನಪ್ಪಾ ನಮಗ ಏನ್ ಪ್ರಯೋಜನ ಅಂತಂದ್ರ ಸ್ಥೂಲ ದೇಹದ ಧರ್ಮಗಳಾದ ನಾಮ, ಜಾತಿ, ವರ್ಣ, ನಾಮ ಜಾತಿ, ಆಶ್ರಮ, ವರ್ಣ, ಸಂಬಂಧ, ಪರಿಮಾಣ, ಜನ್ಮ, ಮರಣ ಇವು ನಾನೂ ಅಲ್ಲ, ನಂದು ಅಲ್ಲ ಅಂತ ನಿಶ್ಚಯವಾಯಿತು. ಏನ್ ನಿಶ್ಚಯ ಐತ್ರಿ? ಏನಪ್ಪ ಪ್ರಯೋಜನ ಅಂದ್ರೆ ಇವು ಸ್ಥೂಲ ದೇಹದ ಧರ್ಮವಾದ ಈ ನಾಮ, ಜಾತಿ, ವರ್ಣ, ಆಶ್ರಮ, ಸಂಬಂಧ, ಪರಿಮಾಣ, ಜನ್ಮ, ಮರಣ ಇವು ನಾನೂ ಅಲ್ಲ, ನನಗೂ ಅಲ್ಲ. ಅಲ್ಲ, ಈ ಸ್ಥೂಲ ದೇಹವೇ ನಾನಲ್ಲ, ನಂದಲ್ಲ ಅಂದ್ಮೇಲೆ ಈ ಸ್ಥೂಲ ದೇಹದ ಧರ್ಮಗಳಾದ ಅವು ಹೆಂಗ ಆಗ್ತೇನೆ? ನಾನಾಗ್ತೇನೆ? ಅವು ಕೂಡ ನಾನಾಗುದಿಲ್ಲ. ಆ ಮನಿನೇ ನಂದಲ್ಲ ಅಂದ್ಮೇಲೆ ಆ ಮನೆಯಲ್ಲಿರುವಂತ ವಸ್ತುಗಳು ಅವು ನನವಲ್ಲ. ಯಾಕೆ ಗುರುಗಳ? ಆ ಮನಿನ ನಂದಲ್ಲ ಅಂದ್ಮೇಲೆ ಆ ಮನೆಯಲ್ಲಿರುವಂತ ವಸ್ತುಗಳು ಅವು ನನವು ಆಗುದಿಲ್ಲ. ಅದರಂತೆ ಈ ಸ್ಥೂಲ ದೇಹವೇ ನಾನು ಅಲ್ಲ, ನಂದು ಅಲ್ಲ ಅಂದ್ಮೇಲೆ ಈ ಸ್ಥೂಲ ದೇಹದ ಧರ್ಮಗಳಾದ ಅವು ನಾನು ಅಲ್ಲ, ನನಗೂ ಅಲ್ಲ. ಇನ್ನು ನಾಮ ಅಂದ್ರೆ ಏನ್ರಿ? ನಾಮ ನಾನಲ್ಲ, ನಂದಲ್ಲ ಅಂತ ಯಾವ ರೀತಿ ನಾವು ಅದನ್ನ ತಿಳ್ಕೋಬೇಕು? ನಾಮ ನಾನೂ ಅಲ್ಲ, ನಂದು ಅಲ್ಲ ಅಂತ ಯಾವ ರೀತಿ ನಾವು ಅದನ್ನ ತಿಳಿಬೇಕಪ್ಪ ಅಂದ್ರೆ ಹುಟ್ಟುವುದಕ್ಕಿಂತ ಮೊದಲು ನಾಮ ಇರ್ಲಿಲ್ಲ. ಹುಟ್ಟಿದ ನಂತರ ಅದಕ್ಕೇನ್ ಮಾಡಿದ್ರಿ? ವ್ಯಾವಹಾರಿಕ ದೃಷ್ಟಿಯಿಂದ ಕಲ್ಪಿತವಾದ ನಾಮವನ್ನು ಇಟ್ಟ. ಇನ್ನು ಶರೀರದ ಪ್ರತಿಯೊಂದು ಅಂಗಗಳಲ್ಲಿ ವಿಚಾರ ಮಾಡಿ ನೋಡಿದ್ರೆ ನಾಮ ಸಿಗೋದಿಲ್ಲ. ಶರೀರದ ಪ್ರತಿಯೊಂದು ಅಂಗಗಳಲ್ಲಿ ವಿಚಾರ ಮಾಡಿ ನಾವು ನೋಡಿದ್ವಿ ಅಂದ್ರೆ ನಾಮ ಸಿಗೋದಿಲ್ಲ. ಆದ್ದರಿಂದ ಈ ನಾಮ ನಾನೂ ಅಲ್ಲ, ನಂದು ಅಲ್ಲ ಅಂದ್ರು. ಇನ್ನು ಜಾತಿರ ನಾನೇನು? ಅದು ಕೂಡ ನಾನೂ ಅಲ್ಲ, ನಂದು ಅಲ್ಲ. ಅದೇ ನಾನ್ ಯಾಕಲ್ಲ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶುದ್ಧ ಇವು 4 ಏನದವ್ರಿ? ಸ್ಥೂಲ ಶರೀರದ ಧರ್ಮದವು. ಸೂಕ್ಷ್ಮ ದೇಹ ಮತ್ತು ಆತ್ಮ ಧರ್ಮ ಅಂತ ಅಲ್ಲ. ಯಾಕಲ್ಲ ಅಂದ್ರೆ ಇಂದಿನ ಜನ್ಮವು ಬೇರೆ, ಈಗಿನ ಜನ್ಮವು ಬೇರೆ, ಮುಂದೊದಗುವ ಜನ್ಮಗಳು ಬೇರೆ ಅದಾವ. ಅಂದ್ರೆ ಹಿಂದಿನ ಜನ್ಮದಾಗ ನಾವು ಯಾವ ಜಾತಿ ಇದ್ದೀವಿ ಅದು ಗೊತ್ತಿಲ್ಲ. ಈಗ ಒಂದ್ ಜಾತಿ ಐತಿ, ಇನ್ನು ಮುಂದೆ ಯಾವ ಜಾತಿ ಬರ್ತದ ಅದು ಗೊತ್ತಿಲ್ಲ. ಆದ್ದರಿಂದ ಇದು ಲಿಂಗ ದೇಹ ಮತ್ತು ಆತ್ಮ ಧರ್ಮ ಅಂತ ಅಲ್ಲ. ಮತ್ತೆ ಇದು ಜಾತಿ ಏನೈತಲ್ಪ ಅಂದ್ರ ಸ್ಥೂಲ ಶರೀರದ ಧರ್ಮ ಐತಿ. ಆದ್ರೆ ಸ್ಥೂಲ ಶರೀರದ ಧರ್ಮ ಐತ್ ಅಂದಾಗಿ ಆದ್ರೂ ಕೂಡ ಅದು ಕೂಡ ಹೆಂಗೈತ್ರಿ? ಕಲ್ಪಿತ ಐತಿ.
ಆ ಜಾತಿಯು ಕೂಡ ಶರೀರದ ಪ್ರತಿಯೊಂದು ಅಂಗಾಂಗಗಳಲ್ಲಿ ವಿಚಾರ ಮಾಡಿ ನೋಡಿದ್ರೆ ಜಾತಿನೂ ಸಿಗೋದಿಲ್ಲ. ನಾಮ್ ಹೆಂಗ್ ಸಿಗ್ಲಿಲ್ಲಲ್ಲ ಜಾತಿನೂ ಇಲ್ಲ. ಇನ್ನು ಆಶ್ರಮ ನಾನೇನು ಅಂದ್ರ ಅದು ಕೂಡ ಸ್ಥೂಲ ಶರೀರದ ಧರ್ಮವಾಗಿದೆ. ಈ 4 ಆಶ್ರಮಗಳು ಭಿನ್ನ ಭಿನ್ನವಾದ ಕರ್ಮಗಳನ್ನು ಮಾಡಿಸುವುದಕ್ಕೋಸ್ಕರ ಸ್ಥೂಲ ದೇಹದಲ್ಲಿ ಒಡಂಬಟ್ಟಿದ್ದಾರೆ. ಯಾಕಂದ್ರೆ ಬ್ರಹ್ಮಚಾರಿನ ಕರ್ಮಗಳೇ ಬೇರೆ, ಆಮೇಲೆ ಗೃಹಸ್ಥನ ಕರ್ಮಗಳೇ ಬೇರೆ, ವಾನಪ್ರಸ್ಥನ ಕರ್ಮಗಳೇ ಬೇರೆ, ಸನ್ಯಾಸಿಯ ಕರ್ಮಗಳು ಬೇರೆ ಬೇರೆ ಅಂತೇಳಿ ಸ್ಥೂಲ ದೇಹದಲ್ಲಿ ಒಡಂಬಟ್ಟಿದ್ದಾರೆ. ಆದ್ರೆ ಮನುಷ್ಯ ಮಾತ್ರರಲ್ಲಿ ಇವು 4 ಸಂಭವಿಸುವುದಿಲ್ಲ. ಅಂದ್ರೆ ಒಂದೇ ಸಮಯದಲ್ಲಿ ಒಬ್ಬ ಮನುಷ್ಯನಲ್ಲಿ ಈ 4 ಆಶ್ರಮಗಳು ಸಂಭವಿಸುವುದಿಲ್ಲ. ಯಾವ್ದಾದ್ರು ಒಂದು ಮಾಡ್ಪ, ನಾನ್ 4 ಮಾಡ್ತೇನೆ ಅಂದ್ರೆ ಅದ್ ಏನಾಕೈತ್ರಿ ನಾಟಕ ಆಕೈತ. ನಾಟಕ ಇಲ್ಲ ಸಿನಿಮಾ ಆಗತ್ತ. ಯಾಕ ಸಿನಿಮಾದಾಗ ಏನ್ ಮಾಡ್ತಾರ್ರಿ, ಮಾತ್ರ ಮಾಡ್ತಾರ, ಅರ್ಧ ಗಂಟೆ ಇದು, ಅರ್ಧ ಗಂಟೆ ಅದ, ಅರ್ಧ ಗಂಟೆ ಹಿಂಗ್ ಮಾಡ್ತಾರ. ಹಂಗ ಇಲ್ಲೇನೈತಿ, ಒಂದೇ ಸಮಯದಲ್ಲಿ ಒಬ್ಬ ಮನುಷ್ಯನಲ್ಲಿ ಇವು 4 ಆಶ್ರಮಗಳು ಸಂಭವಿಸುವುದಿಲ್ಲ. ಆದ್ದರಿಂದ ಈ ಆಶ್ರಮ ನಾನೂ ಅಲ್ಲ, ಇದು ನಂದೂ ಅಲ್ಲ. ಇನ್ನು ಬಣ್ಣ ನಾನೇನು ಅಂದ್ರ ಅದು ಕೂಡ ನಾನೂ ಅಲ್ಲ, ನಂದೂ ಅಲ್ಲ ಅಂದ್ರು. ಇನ್ನು ಸಂಬಂಧವು ಕೂಡ ಅದು ನಾನೂ ಅಲ್ಲ, ಯಾಕಂದ್ರೆ ನಾನು ಅಸಂಗನಾಗಿದ್ದೇನೆ, ನನಗೆ ಸಂಬಂಧ ಇಲ್ಲ. ಆಕಾರ ಕೂಡ ಅದು ನಾನು ಅಲ್ಲ, ಯಾಕಂದ್ರೆ ನಾನು ನಿರಾಕಾರನಾಗಿದ್ದೇನೆ. ಇನ್ನು ಕೊನೆಯದು ಯಾವ್ದ್ರೆ, ನಾನು ಜನ್ಮ ಮರಣಗಳು ಉಳ್ಳವನಲ್ಲ ಮತ್ತು ನನಗೆ ಜನ್ಮ ಮರಣಗಳು ಆಗುವುದಿಲ್ಲ. ಒಂದ್ ವೇಳೆ ಆತ್ಮನ ಜನ್ಮ ನಾವೇನಾದ್ರು ಒಪ್ಪಿದೀಪ ಅಂದ್ರ ಆತ್ಮ ಏನಾಗ್ತಾನ್ರಿ, ಅನಿತ್ಯ ಆಗುವಂತ ಪ್ರಸಂಗ ಬರ್ತೈತಿ. ಈ ಮಾತು ಯಾರಿಗೆ ಇಷ್ಟ ಇಲ್ಲ ಅಂದ್ರ ಕರ್ಮವಾದಿಗಳಿಗೆ ಆತ್ಮನ ಉತ್ಪತ್ತಿ ಹೇಳೋದ ಅವ್ರಿಗ ಇಷ್ಟ ಇಲ್ಲ. ಯಾಕಂದ್ರ ಅವ್ರೇನ್ ಮಾಡ್ಬೇಕ್ರಿ, ಕರ್ಮವಾದಿಗಳು ಇಲ್ಲೇ ಪುಣ್ಯ ಮಾಡ್ಬೇಕು, ಸ್ವರ್ಗಕ್ಕೆ ಹೋಗಿ ಅದೇನೈತ್ರಿ ಉಣ್ಣೋದೈತವ್ರು. ಮತ್ ಇಲ್ಲೇ ನಾವು ಉತ್ಪತ್ತಿ ಹೇಳ್ಬಿಟ್ಟು ಅಂದ್ರ ಇಲ್ಲೇ ನಾಶ ಆಗ್ಬೇಕ್ರಿ. ಯಾವ್ದು ಹುಟ್ಟೈತಿ ಅದ ನಾಶ ಆಕೈತಿ. ಆದ್ದರಿಂದ ಕರ್ಮವಾದಿಗಳು ಅವ್ರೇನ್ ಮಾಡಂಗಿಲ್ರಿ, ಆತ್ಮನ ಉತ್ಪತ್ತಿ ಒಪ್ಪೋದಿಲ್ಲ. ಒಂದ್ ವೇಳೆ ಆತ್ಮನ ಉತ್ಪತ್ತಿ ನಾವೇನಾದ್ರು ಒಪ್ಪಿದೀಪ ಅಂತಂದ್ರ ಅಕೃತ ಅಭ್ಯಾಗಮ ದೋಷ ಬರ್ತೈತಿ. ಬರ್ತರಿ ಅಕೃತ ಅಭ್ಯಾಗಮ ದೋಷ ಅಂದ್ರ ಮಾಡ್ಲಾರ್ದ ಉಣ್ಣೋದು. ಈಗ ಆತ್ಮ ಈಗ ಹುಟ್ಟ್ಯಾನ್ರಿ, ಈಗ ಫ್ರೆಶ್ ಹುಟ್ಟ್ಯಾನ. ಇಂದ ಆತ್ಮ ಎದ್ದಿದ್ದಿಲ್ಲ, ಈಗ ಫ್ರೆಶ್ ಹುಟ್ಟ್ಯಾನ ಅಂದ್ಮೇಲೆ ಈಗ ಒಂದ್ ದೊಡ್ಡ ಶ್ರೀಮಂತರ ಕುಲದಾಗ ಹುಟ್ಟಿದಾದ್ಮೇಲೆ ಮುಂದೆ ಏನಾಗ್ತಾನ್ರಿ, ಆ ಆಸ್ತಿ ಮಾಲಕ ಏನಾಗ್ತಾರ್ರಿ, ಅವನ್ನ ಆಗ್ತಾರ. ಮತ್ತ ಅವ್ ಇದೇನ್ ಮಾಡೇ ಏನದ ಮಾಡ್ಲಾರ್ದ ಅವ ಶ್ರೀಮಂತ ಅದ, ಈ ಪ್ರಸಂಗ ಬರ್ತದ. ಆದ್ದರಿಂದ ಅವ ಇದ್ದ ಪುಣ್ಯ ಪಾಪ ಮಾಡ್ಯಾನವ, ಆ ಪುಣ್ಯ ಮಾಡ್ಯಾನ ಅಂತೇಳಿ ಅವ ಶ್ರೀಮಂತ ಆಗ್ಯಾನ. ಇನ್ನೊಬ್ಬ ಪಾಪ ಮಾಡ್ಯಾನ ಅಂತೇಳಿ ಅವೇನಾಗ್ಯಾನ್ರಿ, ಬಡವಾಗ್ಯಾನ. ಆದ್ದರಿಂದ ಆತ್ಮನ ಉತ್ಪತ್ತಿ ಒಪ್ಪಿದೀವಿ ಅಂದ್ರ ಅಕೃತ ಅಭ್ಯಾಗಮ ದೋಷ ಬರ್ತೈತಿ. ಇನ್ ಆತ್ಮದ ನಾಶ ಒಪ್ಪಿದೀವಿ ಅಂದ್ರ ಕೃತಪ್ನಾಶ ದೋಷ ಬರ್ತೈತಿ. ಯಾವ ದೋಷ ರೀ? ಕೃತಪ್ನಾಶ ದೋಷ. ಅಂದ್ರ ಕೃತಪ್ನಾಶ ದೋಷ ಅಂದ್ರೆ ಏನ್ರಿ, ಈ ವರ್ತಮಾನ ಜನ್ಮದಲ್ಲಿ ಮಾಡಲ್ಪಟ್ಟಂತ ಯಾವ ಪುಣ್ಯ ಪಾಪ ಕರ್ಮಗಳು ಭೋಗದ ವಿನಃ ನಾಶವಾಗುತ್ತದೆ. ಭೋಗ ಕೊಡ್ಲಾರ್ದ ನಾಶ ಆಕೈತೆ ಅಂದ್ರೆ ಕೃತಪ್ನಾಶ ದೋಷ ಬರ್ತೈತಿ. ಈಗ ನಾ ಏನ್ ಮಾಡೇನಪ್ಪಾ ಅಂತಂದ್ರ ದಾನ ಧರ್ಮ ಪುಣ್ಯ ಪರೋಪಕಾರ ನಾನೆಲ್ಲ ಏನ್ ಮಾಡೀನ್ರಿ, ಈಗ ಮಾಡ್ಕೊಂಡು ಬಂದೀನಿ. ಈಗ ಈಗ ಪುಣ್ಯ ಪಾಪಗಳ ಮತ್ತ ಅವಕ್ಕ ಗತಿ ಏನ್ರಿ, ಅವಕ್ಕ ಈಗ ಮಾಡಿದ್ದ ನಾವು ಪುಣ್ಯ ಪಾಪ ಫಲ ಕೊಡಲಾರ್ದ ನಾಶ ಆಗ್ತಾವಂದ್ರ ಕೃತಪ್ನಾಶ ದೋಷ ಬರ್ತದ. ಆದ್ದರಿಂದ ಏನಾಗ್ತೈತ್ರಿ, ಅಕೃತ ಅಭ್ಯಾಗಮ ದೋಷ, ಕೃತಪ್ನಾಶ ದೋಷ ಬರುತ್ತದೆ. ಆದ್ದರಿಂದ ಕರ್ಮವಾದಿಗಳ ಮತದಲ್ಲಿ ಆತ್ಮನು ಕರ್ತ ಭೋಕ್ತ ಅಂತ ಒಪ್ಪಿದ್ರು ಕೂಡ ಉತ್ಪತ್ತಿ ನಾಶ ಅಂತ ಒಪ್ಪಿಲ್ಲ. ಆತ್ಮನ ಜನ್ಮಕ್ಕೆ ಕಾರಣರು ಯಾವ ಅದಾವೇನೋ ಅಂತಂದ್ರ ಯಾವ ಕಾರಣಗಳು ಇಲ್ಲ. ಆತ್ಮನ ಉತ್ಪತ್ತಿಗೆ, ಆತ್ಮನ ಜನ್ಮಕ್ಕೆ ಯಾವ ಕಾರಣಗಳು ಸಂಭವಿಸುವುದಿಲ್ಲ. ಯಾಕಂದ್ರ ಆತ್ಮನಿಗೆ ಯಾವುದಾದರೂ ಕಾರಣವಾಗಿದ್ದರೆ ಅದು ಆತ್ಮನಿಗಿಂತ ಭಿನ್ನವಾಗಿರ್ಬೇಕು. ಮತ್ತ ಆತ್ಮನಿಗಿಂತ ಭಿನ್ನವಾಗಿ ಅನಾತ್ಮವಾದ ನಾಮರೂಪ ಐತಿ. ಆತ್ಮನಿಗಿಂತ ಭಿನ್ನವಾಗಿ ಏನೈತ್ರಿ, ಅನಾತ್ಮವಾದ ನಾಮರೂಪ ಐತಿ. ಮತ್ ಆ ನಾಮರೂಪ ಆತ್ಮನ ಜನ್ಮಕ್ಕೆ ಏನಾದ್ರು ಕಾರಣ ಆಕೈತೇನೋ ಅಂದ್ರ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂದ್ರ ಆ ನಾಮರೂಪಗಳು ಕಲ್ಪಿತವಾಗಿರುತ್ತವೆ. ರಜ್ಜುವಿನಲ್ಲಿ ಹೆಂಗ ಸರ್ಪ ತೋರುತ್ತಲ್ಲ ಹಂಗ ನಾಮರೂಪಗಳು ಕಲ್ಪಿತದವ. ಮತ್ತ ಬ್ರಹ್ಮ ಏನಾದ್ರು ಕಾರಣ ಆಗ್ತಾನೇನೋ ಅಂತಂದ್ರ ಬ್ರಹ್ಮಚೇತನ ಅವನು ಕಾರಣ ಆಗುದಿಲ್ಲ. ಯಾಕಪ್ಪ ಅಂದ್ರ ಬ್ರಹ್ಮಚೇತನವೇ ಆತ್ಮ
ಆತ್ಮನೇ ಬ್ರಹ್ಮಚೇತನ. ಘಟಾಕಾಶವೇ ಮಹಾಕಾಶ, ಮಹಾಕಾಶವೇ ಘಟಾಕಾಶ ಇರುವಂತೆ. ಆದ್ದರಿಂದ ಆತ್ಮ ಜನ್ಮ ಇಲ್ಲ ಅಂದ್ರೆ ಆತ್ಮನಿಗೆ ಉತ್ಪತ್ತಿ ಹೇಳಾಕ ಬರುವುದಿಲ್ಲ. ಇನ್ನು ಉತ್ಪತ್ತಿ ಇಲ್ಲ ಅಂದ್ಮೇಲೆ ನಾಶವು ಇಲ್ಲ. ಆದ್ದರಿಂದ ಆತ್ಮನು ಜನನ ಮರಣಗಳಿಂದ ರಹಿತನೋ, ಅದರಿಂದ ಅಸ್ಥಿತಿ ಅಂದ್ರೆ ಏನ್ರಿ? ಹುಟ್ಟುವುದು. ಅಸ್ಥಿತಿ ಅಂದ್ರೆ ಹುಟ್ಟುವುದು. ಜಾಯತೆ ಅಂದ್ರೆ ಇರುವುದು. ಜಾಯತೆ ಅಂದ್ರೆ ಹುಟ್ಟುವುದು. ಅಸ್ಥಿತಿ ಅಂದ್ರೆ ಏನ್ರಿ? ಇರುವುದು. ವರ್ಧತೆ ಅಂದ್ರೆ ಬೆಳೆಯುವುದು. ಆಮೇಲೆ ಪರಿಣಾಮತೆ ಅಂದ್ರೆ ಮಾರ್ಪಡುವುದು. ಏನ್ರಿ? ಪರಿಣಾಮತೆ ಮಾರ್ಪಡುವುದು. ಆಮೇಲೆ ಅಪಕ್ಷೀಯತೆ ಅಂದ್ರೆ ಸವೆಯುವುದು. ಯಾಕಂದ್ರೆ ಸವೆಯುವುದು. ವಿನಶ್ಯತೆ ಅಂದ್ರೆ ನಾಶವಾಗುವುದು. ಈ ಷಡ್ಭಾವ ವಿಕಾರಗಳಿಂದಲೂ ಆತ್ಮನು ರಹಿತನಾಗಿದ್ದಾನೆ. ಆದ್ದರಿಂದ ನಾನು ಜನ್ಮ ಮರಣಗಳು ಉಳ್ಳವನಲ್ಲ ಮತ್ತು ನನಗೆ ಜನ್ಮ ಮರಣಗಳು ಆಗುವುದಿಲ್ಲ. ಈ ಸ್ಥೂಲ ಶರೀರಕ್ಕೆ ಕರ್ಮಗಳಿಂದ ಉಂಟಾಗುತ್ತವೆ. ಜನ್ಮ ಮರಣ ಐತಲ್ಲ, ಸ್ಥೂಲ ಶರೀರಕ್ಕೆ ಕರ್ಮದಿಂದ ಉಂಟಾಗುತ್ತದೆ. ಕರ್ಮ ಇತ್ತಪ್ಪ ಅಂದ್ರೆ ಇರ್ತೈತಿ, ಕರ್ಮ ಮುಗಿತಂದ್ರೆ ಸ್ಥೂಲ ಸೂಕ್ಷ್ಮ ಯೋಗ ಏನಕೈತಿ? ಮರಣ. ಸ್ಥೂಲ ಸೂಕ್ಷ್ಮ ಯೋಗ ಮರಣ. ಪ್ರಾರಬ್ಧ ಕರ್ಮ ಇತ್ತಪ್ಪ ಅಂದ್ರೆ ಇರ್ತೈತ್ರಿ ಅದು ಸೂಕ್ಷ್ಮ ಶರೀರ. ಪ್ರಾರಬ್ಧ ಕರ್ಮ ಮುಗಿತಪ್ಪ ಅಂದ್ರ ಯೋಗ. ಇವುಗಳಿಂದ ಬೇರೆಯಾಗಿದ್ದೇನೆ. ಹೀಗೆ ನಾನು ಜನ್ಮ ಮರಣಗಳು ಉಳ್ಳವನಲ್ಲ, ನನಗೆ ಜನ್ಮ ಮರಣಗಳು ಆಗುವುದಿಲ್ಲವೆಂದು ತಿಳಿಯಬೇಕು ಅಂತ ಹೇಳಿದ್ರು. ಇನ್ನ ದೃಷ್ಟಾಂತ ಏನಪ್ಪಾ ಅಂತಂದ್ರ ಪಂಚ ಮಹಾಭೂತಗಳ ನಿವೃತ್ತಿಯಲ್ಲಿ ದೃಷ್ಟಾಂತ ಯಾವ್ದ್ರಿ ಅಂದ್ರೆ, ಹೇಗೆಂದರೆ ಒಬ್ಬನಿಗೆ ಏನಾಗೈತ್ರಿ? ಭೂತ ಬಡದೈತಿ. ಒಬ್ಬನಿಗೆ ಭೂತ ಬಡದೈತಿ. ಅವ ಏನ್ ಮಾಡ್ತಾನಪ್ಪ ಅಂತಂದ್ರ ಮಂತ್ರವಾದಿನ ಕರೆ ತಂದು ಢಮರುಗವೇ ಮೊದಲಾದ ಏನ್ ಮಾಡ್ಬೇಕ್ರಿ? ಢಮರುಗವನ್ನು ಬಾರಿಸಿ ಲವಣವೇ ಆದಿಯಾದ 5 ವಿಧ ವಸ್ತುಗಳನ್ನು ಸೇರಿಸಿ ಅಂದ್ರೆ ಆ ಭೂತದ ಬಲಿದಾನವನ್ನು ಕೊಟ್ಟು ಭೂತದ ನಿವೃತ್ತಿಯನ್ನು ಮಾಡಿಸುತ್ತಾನೆ. ಅದರಂತೆ ಆಕಾಶಾದಿ ಪಂಚ ಮಹಾಭೂತಗಳ ಶರೀರ ರೂಪ ಜೀವನಿಗೆ ತಗಲುಕೊಂಡಿವೆ. ಏನಾಗೈತ್ರಿ ಇಲ್ಲಿ? ಅಲ್ಲಿ ಅವನಿಗೆ ಏನಾಗೈತಿ? ಒಂದೇ ಭೂತ ಬರ್ದೈತಿ. ಇಲ್ಲಿ ಏನಾಗೈತೆ ಅಂದ್ರೆ ಇಲ್ಲಿ 5 ಭೂತಗಳು ಜೀವನಿಗೆ ತಗಲುಕೊಂಡಿವೆ. 5 ಭೂತಗಳು ಯಾರಿಗೆ ತಗಲುಕೊಂಡಿವೆ ಅಂತ ಗೊತ್ತಿದ್ರೆ ಮಾತ್ರ ಅವ ಏನ್ ಮಾಡ್ತಾನಪ್ಪ ಅಂದ್ರ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಗೆ ಶರಣಾಗತನಾಗ್ತಾನ. ಮತ್ ಯಾರಿಗ ನನಗ್ ಭೂತ ಬರ್ದೈತೆ ಅಂತ ಗೊತ್ತೇ ಇಲ್ಲ ಅಂದ್ರ ಅವ ಶರಣಾಗತ ಆಗುದಿಲ್ಲ. ಅಂದ್ರ ಈ ಸಂಸಾರ ಯಾರಿಗ ದುಃಖ ಐತಂತ ಗೊತ್ತೈತಿ ಅವ ಮಾತ್ರ ಏನ್ ಮಾಡ್ತಾನ್ರಿ? ಗುರು ಹುಡ್ಕ್ಯಾಡ್ತಾನ. ಮತ್ ಯಾರಿಗ ಇದ ದುಃಖವೇ ಸುಖ ಅಂತ ತಿಳಿದಾರ ಅವ್ರು ಹುಡ್ಕ್ಯಾಡುದಿಲ್ಲ. ಅವ್ರ ಅಲ್ಲೇ ಅಂದ್ರೆ ದುಃಖದ ಕಾಟ ಕಂದತಿ ಬಾಡಿ ದುಃಖಂ ಬೆರಸದ ಸುಖಮಂ ನೋಡಿ. ದುಃಖದ ಕಾಟ ಕಂದತಿ ಬಾಡಿ ದುಃಖಂ ಬೆರಸದ ಸುಖಮಂ ನೋಡಿ. ಹೊರಗಿ ಸತಿ ಸೂತ್ರಾದಿಗಳಲ್ಲಿ ಅರಶಿಯು ಕಾಣನು ಲೇಸುವನಲ್ಲಿ. ಪಡೆವಡೆಯೋಳು ಮೊದಲತ್ಯಾಯಾಸ ನಡುವೆ ಇನಿತಿಯುವುದಲೇ ಸುಖದಾಭಾಸ. ಕಡೆಯೋಳು ಹೇಸಿಗೆ ಮುಸುಗುತ್ತಿಯುವುದು ಸಿಡಿಮಿಡಿಯಾಗಳ ಮನಸ್ಸಿಂಗವುದು ಅಂತ. ಇದು ದುಃಖ, ಇದೆಲ್ಲ ಈ ನಾಮರೂಪಾತ್ಮಕವಾದ ಪ್ರಪಂಚ ದುಃಖಮಯ ಆಯ್ತಂತ ಯಾರಿಗ್ ಗೊತ್ತೈತಿ ಅವ ಮಾತ್ರ ಗುರುವಿಗೆ ಶರಣಾಗತನಾಗ್ತಾನ. ಯಾರಿಗ್ ಗೊತ್ತಿಲ್ಲ ಅಂದ್ರೆ ಅವ್ರು ಶರಣಾಗತ ಆಗುದಿಲ್ಲ. ಮತ್ತ ಅವ್ರದ್ ಏನ್ ಗತಿ ಅಂದ್ರೆ ಅಗಸರ ಗತಿ ಅದು ಹೋಗುದು ಬರುದು ಮಾಡ್ತೈತಿ. ಇವನು ಪುನರಪಿ ಜನ್ಮ ಪುನರಪಿ ಮರಣ. ಅದರಂತೆ ಆಕಾಶಾದಿ ಪಂಚಭೂತಗಳು ಶರೀರ ರೂಪ ಜೀವನಿಗೆ ತಗಲುಕೊಂಡಿವೆ. ಅದರ ನಿವೃತ್ತಿಗೋಸ್ಕರ ಬ್ರಹ್ಮನಿಷ್ಠ ಗುರು ರೂಪ ಮಂತ್ರವಾದಿಗೆ ವಿಧಿಪೂರ್ವಕವಾಗಿ ಶರಣಾಗತನಾದ ಮೇಲೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ವೇದ ಉಪನಿಷತ್ತುಗಳನ್ನು ಉಪದೇಶ ಮಾಡ್ತಾರೆ. ಉಪದೇಶ ಮಾಡಿ ಏನ್ ಮಾಡ್ತಾರ್ರಿ? 25 ತತ್ವಗಳು ಇರ್ತವೆಯೋ ಅವುಗಳಿಂದ 5 ತತ್ವಗಳ ರೂಪವಾದ ಬಲಿದಾನವನ್ನು ಕೊಟ್ಟು ಬಲಿದಾನವನ್ನು ಒಂದೊಂದು ಭೂತಕ್ಕೆ ತನ್ನ ಭಾಗವನ್ನು ಅರ್ಪಣ ಮಾಡಿ ನಾನು 25 ತತ್ವಗಳ ದ್ರಷ್ಟನಾಗಿದ್ದೇನೆ ಈ ರೀತಿಯಾಗಿ ನಿಶ್ಚಯ ಮಾಡುವುದರಿಂದ ಈ ಪಂಚಮಹಾಭೂತಗಳ ಅತ್ಯಂತ ನಿವೃತ್ತಿ ಆಗುತ್ತದೆ ಅಂತ ಹೇಳಿದ್ರು ಅವರು. ಅಂದ್ರೆ ಗುರು ಏನ್ ಮಾಡ್ತಾನ್ರಿ? ಗುರುಗಳ ಆಕಾಶದ 5 ತತ್ವದಪ್ಪ ಅವು ನಾನು ಅಲ್ಲ ನನಗೂ ಅಲ್ಲ. ವಾಯುವಿನ 5 ತತ್ವದವು ಅವು ನಾನು ಅಲ್ಲ ನನಗೂ ಅಲ್ಲ ಅಂತ ಎಲ್ಲಾ 25 ತತ್ವಗಳನ್ನ ಏನ್ ಮಾಡ್ತಾನ್ರಿ? ಒಂದೊಂದು ಭೂತಗಳಿಗೆ ಏನ್ ಮಾಡ್ತಾನ? ಕೊಟ್ಟ ಕೆಲಸ ನೀ ಹೆಂಗದಿಪ್ಪ ಅಂದ್ರೆ ದ್ರಷ್ಟ ಇದ್ದಿ ಅಂದ್ರೆ
ಆ 25 ತತ್ವ ನೋಡುವವನು ದ್ರಷ್ಟಾ ಪುರುಷನಿದ್ದಿ. ಈ ರೀತಿ ಏನ್ ಮಾಡಿದ್ರು ಅವರು ಅತ್ಯಂತ ನಿವೃತ್ತಿ. ಇಲ್ಲಿಗೆ ಏನಾಗ್ತದೆ, ನಿನ್ನೇನಾಗ್ತ ಇಲ್ಲಿವರೆಗೂ ಮುಗ್ದಿತ್ತ. ಇನ್ನ ಮುಂದೆ ಏನ್ ಮಾಡೋಣಪ್ಪ ಅಂದ್ರ ಸೂಕ್ಷ್ಮ ದೇಹಕ್ಕೆ ದೃಷ್ಟ ಅಂದ್ರ ಈಗ ಇಬ್ಬರಿಗೆ ಕಾಣುವ ಶರೀರಕ್ಕೆ ನಾನು ದೃಷ್ಟ ಆಗಿದ್ದೇನೆ ಅಂತ ಹೇಳಿದ್ರು ಅವರು. ಸ್ಥೂಲ ದೇಹ ಐತಲ್ಲ ಅದು ಇಬ್ಬರು ಕಾಣ್ತೈತಿ, ನನಗೂ ಕಾಣ್ತೈತಿ ನಿಮಗೂ ಕಾಣ್ತೈತಿ, ಅದಕ್ಕ ನಾನು ದುಷ್ಟ ಆಗಿದ್ದೀನಿ ಅಂತ ಅವ್ರು ಹೇಳಿದ್ರು. ಈಗ ಏನ್ ಮಾಡ್ತಾರ್ರಿ, ಸೂಕ್ಷ್ಮ ಅಂದ್ರೆ ನನಗೊಬ್ಬನಿಗೆ ಕಾಣ್ತೈತ್ರಿ, ಅದು ಸೂಕ್ಷ್ಮ ದೇಹ ನನಗೊಬ್ಬನಿಗೆ, ಅದಕ್ಕೆ ನಾನು ದ್ರಷ್ಟ ಆಗಿದ್ದೇನೆ. ಸೂಕ್ಷ್ಮ ದೇಹ ಅಂದ್ರೆ ಏನ್ರಿ, ಅಪಂಚೀಕೃತ ಪಂಚಮಹಾಭೂತಗಳ 17 ತತ್ವಗಳಿಂದ ಯುಕ್ತವಾದದ್ದು ಸೂಕ್ಷ್ಮ ದೇಹ. ಸೂಕ್ಷ್ಮ ದೇಹ, ದೇಹ ಅಂದ್ರೆ ಏನ್ರಿ, ದಯ್ಯತೆ ಇತಿ ದೇಹ, ದಯ್ಯತೆ ಇತಿ ದೇಹ. ಸ್ಥೂಲ ದೇಹತಲ್ಲ ಅದು ಸಾಮಾನ್ಯ ಅಗ್ನಿಯಿಂದ ಸುಡಲ್ಪಡ್ತದ, ಯಾವ್ದ್ರಿ ಸ್ಥೂಲ ದೇಹ. ಆದ್ರೆ ಈ ಸೂಕ್ಷ್ಮ ದೇಹ ಈ ಸಾಮಾಗ್ನಿ ಅಡಂಗಿಲ್ಲ, ಇರುತ್ತೆ ಈ ಹೊರಗಿನ ಅಗ್ನಿ ಅಡಂಗಿಲ್ಲ, ಒಳಗಿನ ಅಗ್ನಿ ಬೇಕ್ರಿ. ಯಾವ್ದ್ರಿ, ಜ್ಞಾನಾಗ್ನಿ ಭಸ್ಮಸಾತ್ ಕುರ್ತೆ ಅರ್ಜುನ. ಜ್ಞಾನಾಗ್ನಿಯಿಂದ ಏನಾಗತ್ರಿ, ಸೂಕ್ಷ್ಮ ಶರೀರ ನಾಶವಾಗುತ್ತದೆ. ಅಪಂಚೀಕೃತ ಪಂಚಮಹಾಭೂತಗಳ 17 ತತ್ವಗಳೇ ಸೂಕ್ಷ್ಮ ದೇಹ. ಸೂಕ್ಷ್ಮ ದೇಹ ಅಂತಾರ ಮತ್ತು ಲಿಂಗ ದೇಹ ಅಂತೂ ಕರೀತಾರೆ. ಸೂಕ್ಷ್ಮ ದೇಹ ಮತ್ತು ಲಿಂಗ ದೇಹ. 59ನೇ ಪ್ರಶ್ನೆ, ಸೂಕ್ಷ್ಮ ದೇಹದ 17 ತತ್ವಗಳು ಯಾವುವು? ಬುದ್ಧಿ. ಯಾವ್ದ್ರಿ? ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ಪ್ರಾಣಗಳು, ಒಂದು ಮನ, ಒಂದು ಬುದ್ಧಿ. ಪಂಚ ಜ್ಞಾನೇಂದ್ರಿಯಗಳು ಯಾವುವು? ಪಂಚ ಒಂದೇದು ಯಾವ್ದ್ರಿ? ಶ್ರೋತ್ರ, ತ್ವಚ, ಚಕ್ಷು, ಜೀವೆ, ಘ್ರಾಣ. ಜ್ಞಾನಕ್ಕೆ ಸಾಧನವಾದ ಇಂದ್ರಿಯಗಳು ಜ್ಞಾನೇಂದ್ರಿಯಗಳು. ಏನಾಗ್ಬೇಕ್ರಿ, ಜ್ಞಾನಕ್ಕೆ ಸಾಧನವಾದ ಇಂದ್ರಿಯಗಳಿಗೆ ಏನನ್ಬೇಕ್ರಿ, ಜ್ಞಾನೇಂದ್ರಿಯ. ಇದಕ್ಕ ಏನಂತ ಕರೀತಾರ್ರಿ, ಜ್ಞಾನೇಂದ್ರಿಯ ಅಂತ ಕರೀತಾರ ಮತ್ತು ಧರ್ಮೇಂದ್ರಿಯ ಅಂತ ಕರೀತಾರ. ಎರಡು, ಧರ್ಮೇಂದ್ರಿಯ ಅನ್ಬೋದು ಅಥವಾ ಜ್ಞಾನೇಂದ್ರಿಯ ಅನ್ಬೋದು. ಇನ್ನ ಪಂಚ ಕರ್ಮೇಂದ್ರಿಯಗಳು ಯಾವುವು? ಗುದ, ವಾಕ್, ಪಾಣಿ, ಪಾದ, ಉಪಸ್ಥ, ಗುದ. ಇನ್ನ ಕರ್ಮಕ್ಕೆ ಸಾಧನವಾದ ಇಂದ್ರಿಯಗಳು ಕರ್ಮೇಂದ್ರಿಯಗಳು. ಜ್ಞಾನಕ್ಕೆ ಸಾಧನ ಇಂದ್ರಿಯಗಳು ಜ್ಞಾನೇಂದ್ರಿಯಗಳು. ಇವು 5 ಏನ್ ಮಾಡ್ತಾವ್ರಿ, ಜ್ಞಾನ ಮಾಡ್ಕೊಡ್ತಾವ. ಶ್ರೋತ್ರ ಏನ್ ಮಾಡ್ತಾರೆ, ಶಬ್ದ ಜ್ಞಾನ ಮಾಡ್ಕೊಡ್ತಾವ. ಯಾಕ್ರಿ, ಶ್ರೋತ್ರ ಅಂಧತ್ವ ಯಾವ್ದ್ರಿ, ಶ್ರೋತ್ರ ಏನ್ ಮಾಡ್ತಾರೆ, ಶ್ರೋತ್ರ ಶಬ್ದ ಜ್ಞಾನ ಮಾಡ್ಕೊಡ್ತಾರೆ. ಆ ಶಬ್ದವು ಕೂಡ ಒಂದು ವರ್ಣ ರೂಪ ಶಬ್ದ, ಇನ್ನೊಂದು ಧ್ವನಿ ರೂಪ ಶಬ್ದ. ಶಬ್ದ ಯಾವ್ದ್ರಿ, ಶಬ್ದ ಏನದಾವು? ಒಂದು ವರ್ಣರೂಪ ಶಬ್ದ, ಧ್ವನಿ ರೂಪ ಶಬ್ದ. ವರ್ಣರೂಪ ಶಬ್ದ ಯಾವ್ದಪ್ಪ ಅಂದ್ರ ಈಗ ನಾವು ಮಾತಾಡುವಂತ ಶಬ್ದ, ಈಗ ನಾವೇನ್ ಮಾತಾಡ್ತೀವಲ್ಲ ಇದಕ್ಕೇನಾಗ್ಬೇಕ್ರಿ, ವರ್ಣರೂಪ ಶಬ್ದ. ಇನ್ನ ಧ್ವನಿ ರೂಪ ಶಬ್ದ ಅಂದ್ರ ಗಂಟೆ, ನಗಾರಿ, ವಾದ್ಯ ಅವೇನಪ್ಪ ಅಂದ್ರ ಧ್ವನಿ ರೂಪ ಶಬ್ದ. ಆ ಧ್ವನಿ ರೂಪ ಶಬ್ದವು ಕೂಡ 2 ಪ್ರಕಾರ. ಒಂದು ತಾರತ್ವ, ಮಂದತ್ವ. ತಾರತ್ವ ಅಂದ್ರೆ ಏನ್ರಿ, ತಾರತ್ವ ಅಂದ್ರೆ ಏನ್ರಿ, ಈಗ ಗಂಟೆ ನಾವ್ ಏನ್ ಮಾಡ್ತೇವ್ರಿ, ಈಗ ಗಂಟೆ ಈಗ ಟನ್ ಅಂತ ನಾವು ಹೊಡೆದಿವಿ ಅಂದ್ರ ಅದು ಸೌಂಡ್ ಬರ್ತೈತಿ. ಮತ್ತ ಯಾಕ್ರಿ, ಅದು ಸೌಂಡ್ ಬರ್ತೈತಿ. ಅದಕ್ಕೆ ಏನಾಗ್ಬೇಕ್ರಿ, ತಾರತ್ವ. ಇನ್ನು ಮಂದತ್ವ ಅಂದ್ರ ಇಲ್ಲ, ಅದ ನಗಾರಿ ಐತಲ್ಲ, ಡಣ್ ಅಂತ ಹೊಡೆದ್ ಅಲ್ಲಿ ನಿಂತು ಬಿಡ್ತೈತಿ. ಡಣ್ ಅಂತ ಹೊಡೆದಿವಿ ಅಂದ್ರ ಮತ್ತ ಸೌಂಡ್ ಆಗುದಿಲ್ಲ. ಅದ ಗಂಟೆ ಏನ್ ಮಾಡ್ತೀರಿ, ಸೌಂಡ್ ಬರ್ತೈತಿ. ಇದು ಸೌಂಡ್ ಬರುದಿಲ್ಲ. ತಾರತ್ವ, ಮಂದತ್ವ. ಇನ್ನ ಪಂಚ ಜ್ಞಾನೇಂದ್ರಿಯ ಆದ್ರಿ. ಇನ್ನ ಶ್ರೋತ್ರ, ತ್ವಚ, ಚಕ್ಷು, ಜೀವ, ಘ್ರಾಣ, ಇವು ಏನ್ರಿ 5 ಪಂಚ ಜ್ಞಾನೇಂದ್ರಿಯಗಳು. ಇನ್ನು ವಾಕ್, ಪಾಣಿ, ಪಾದ, ಉಪಸ್ಥ, ಗುದ, ಇವು ಪಂಚ ಕರ್ಮೇಂದ್ರಿಯಗಳು ಅಂದ್ರ. ಇನ್ನು ಶ್ರೋತ್ರಕ್ಕ ಅಧಿದೇವತೆ ಯಾರ್ರಿ,
ಶ್ರೋತ್ರಕ್ಕೆ ಅಧಿದೇವತೆ ಯಾರು? ದಿಕ್ಪಾಲಕರು. ಯಾರ್ರಿ? ಶ್ರೋತ್ರಕ್ಕೆ ಅಧಿದೇವತೆ ಯಾರು? ದಿಕ್ಪಾಲಕ ಅದಾನ. ನಡೀತಿ ದಿಶಾ ನಡೀತಿ, ದಿಕ್ಪಾಲ. ಹಾ, ಆಮೇಲೆ ತ್ವಚ ವಾಯುದೇವ. ವಾಯುದೇವ ತ್ವಚಕ್ ಅದಾನ. ಇನ್ನ ಚಕ್ಷು ಯಾರದಾರ್ರಿ? ಸೂರ್ಯದೇವ. ಇನ್ನ ಜೀವ ವರುಣ. ಯಾಕಂದ್ರೆ ನ್ಯಾಲ್ಗಿ ಯಾವಾಗಲೂ ಹಸಿ ಇರ್ತದ, ಅಲ್ಲಿ ಏನದಲ್ರಿ? ವರುಣ. ಇನ್ನ ಗ್ರಹಣ ಅಶ್ವಿನಿ ಕುಮಾರರು. ಇನ್ನು ವಾಕಿಕ ಅಧಿದೇವತೆ ಯಾರು? ಅಗ್ನಿ. ಯಾಕಂತೀರಿ ನೀವು ಅಂದ್ರ? ಅಲ್ಲ, ಈಗ ಇಲ್ಲಿ ಇದನ್ ಮಾಡ್ರಿ, ಬಿಸಿ ಬರ್ತೈತಿ, ಬಾಯಿ ಏನೈತಿ ಬಿಸಿ. ಅದರಿಂದ ವಾಕಿಗೆ ಯಾವ್ದ್ರಿ? ಅಗ್ನಿ. ಆಮೇಲೆ ಪಾಣಿಗೆ ಇಂದ್ರ. ಇನ್ನು ಪಾದಕ್ಕ ವಾಮನ, ವಾಮನ ದೇವ. ಇನ್ನ ಉಪಸ್ಥೇಂದ್ರಿಯಕ್ಕೆ ಯಾರ್ರಿ? ಪ್ರಜಾಪತಿ. ಇನ್ನು ಗುದೇಂದ್ರಿಯಕ್ಕೆ ಯಮ. ಎಲ್ಲಾದ್ರೂ ಈಗ ಪಂಚ ಜ್ಞಾನೇಂದ್ರ ಯಾವುದು? ಪಂಚ ಕರ್ಮೇಂದ್ರ ಯಾವುದು? ಪಂಚ ಪ್ರಾಣ. ಪ್ರಾಣ ಅಪಾನ, ಪ್ರಾಣ ಅಪಾನ ಸಮಾನ ವ್ಯಾನ ಉದಾನ. ಪ್ರಾಣಕ್ಕೆ ಅಧಿದೇವತೆ ಯಾರ್ರಿ? ಪ್ರಾಣಕ್ಕೆ ಅಧಿದೇವತೆ ವಿಶಿಷ್ಟ. ಯಾರ್ರಿ? ಪ್ರಾಣಕ್ಕೆ ಅಧಿದೇವತೆ ಯಾರಪ್ಪ ಅಂದ್ರ ವಿಶಿಷ್ಟ. ಈ ಪ್ರಾಣ ಎಲ್ಲಿರ್ತಪ್ಪ? ಇದ ಗುರುಗಳ, ಈ ಪ್ರಾಣ ಇರ್ತೈತಿ ಅಲ್ಲಿ ಹೃದಯ ಸ್ಥಾನ. ಪ್ರಾಣವು ಹೃದಯ ಸ್ಥಾನದಾಗ ಇರ್ತೈತಿ. ಯಾವ್ದ್ರಿ? ಪ್ರಾಣ. ಅಪಾನ ಎಲ್ಲಿರಿ? ಅಪಾನ ಎಲ್ಲಿರ್ತೈತ್ರಿ? ಗುದಸ್ಥಾನ, ಕಂಠಸ್ಥಾನ ಅಲ್ಲ. ಅಪಾನ ಗುದಸ್ಥಾನ. ಸಮಾನ ನಾಭಿ ಇದೈತ್ರಿ, ಒಕ್ಕಳಾಗುತ್ತೆ. ಯಾವುದು? ಸಮಾನ ವಾಯು. ವಾಯು ಒಂದರಿ ಅದ. ವಾಯು ಒಂದ ಐತಿ. ಅದ ಸ್ಥಾನ ಭೇದದಿಂದ ಮತ್ತು ಕ್ರಿಯಾ ಭೇದದಿಂದ 5 ಪ್ರಕಾರ ಆಗ್ತದೆ. ಸ್ಥಾನ ಭೇದ, ಕ್ರಿಯಾ ಭೇದದಿಂದ 5 ಪ್ರಕಾರ. ಅಪಾನ ಎಲ್ಲಿದ್ದು? ಗುದಸ್ಥಾನ ಐತಿ. ಆಮೇಲೆ ಉದಾನ ವಾಯು ಕಂಠಸ್ಥಾನ, ಉದಾನ ವಾಯು. ವ್ಯಾನ ವಾಯು ಸರ್ವಾಂಗದಲ್ಲಿ ಇರುತ್ತದೆ. ಅದ್ರ ಸ್ಥಾನ ಯಾವ್ದ್ರಿ? ಸರ್ವಾಂಗ. ಇನ್ನು ಪ್ರಾಣವಾಯು ಎಲ್ಲಿತ್ರಪ್ಪ ಅಂದ್ರೆ ಗುದಸ್ಥಾನ. ಎಲ್ಲಿತ್ರಿ? ಪ್ರಾಣವಾಯು ಹೃದಯ ಸ್ಥಾನದಾಗೈತಿ. ಅಲ್ಲಿದ್ದು ಏನ್ ಮಾಡ್ತಿರಪ್ಪ ಅಂದ್ರದ 21,600 ಸಲ ಶ್ವಾಸ ಉಶ್ವಾಸ, ಉಸಿರು ಬಿಡುವುದು, ಉಸಿರು ತೆಗೆದುಕೊಳ್ಳುವಂತ ಕೆಲಸವನ್ನು ಮಾಡುತ್ತದೆ. ಈ ಕೆಲಸ ಮಾಡ್ಬೇಕಾದ್ರ ಅದಕ್ಕೆ ಅಧಿದೇವತೆ ಯಾರದಾರ ಅಂದ್ರ ಅಧಿದೇವತೆ ಬೇಕಲ್ಲ. ಅಧಿದೇವತೆ ಇಲ್ದ ಈ ಕೆಲಸ ಮಾಡುದಿಲ್ಲ. ಅದ 21,600 ಸಲ ಅದು ತನ್ನ ಕ್ರಿಯೆ ಮಾಡ್ಬೇಕಾದ್ರೆ ಅದಕ್ಕೆ ಅಧಿದೇವತೆ ಯಾರೇ ಅಂದ್ರ ವಿಶಿಷ್ಟನೆಂಬ ಅಧಿದೇವತೆಯಿಂದ ಪ್ರೇರಿತವಾಗಿ ಈ ಪ್ರಾಣವಾಯು 21,600 ಸಲ ಉಸಿರು ಬಿಡುವುದು, ಉಸಿರು ತೆಗೆದುಕೊಳ್ಳುವಂತ ಕ್ರಿಯೆಯನ್ನು ಮಾಡುತ್ತದೆ. ಇನ್ನು ಮುಂದೆ ಯಾವ್ದ್ರಿ? ಪ್ರಾಣವಾಯು, ಅಪಾನವಾಯು. ಅಪಾನವಾಯು ಇದೆಲ್ಲಿದ್ರದ? ಗುದಸ್ಥಾನ. ಗುದಸ್ಥಾನದಾಗ ಇದ್ಕೊಂಡಲ್ಲಿ ಏನ್ ಮಾಡಿ ಗುರುಗಳ? ಏನ್ ಮಾಡ್ತೀರಿ? ಮಲಮೂತ್ರ ವಿಸರ್ಜನಾ ರೂಪ ಕ್ರಿಯೆಯನ್ನು ಮಾಡುತ್ತದೆ. ಏನ್ ಮಾಡ್ತಿರದ? ಮಲಮೂತ್ರ ರೂಪ ವಿಸರ್ಜನಾ ರೂಪ ಕ್ರಿಯೆಯನ್ನು ಮಾಡುತ್ತದೆ. ಈ ಕ್ರಿಯೆ ಮಾಡ್ಬೇಕಾದ್ರೆ ಇದಕ್ಕೆ ಯಾರು ಅಧಿದೇವತೆ ಯಾರದಾರ್ರಿ? ಎಷ್ಟರಿ? ವಿಶ್ವಕರ್ತ. ಈ ಯಾವ್ದ್ರದ? ಅಪಾನವಾಯು ಗುದಸ್ಥಾನದಾಗ ಐತಿ. ಗುದಸ್ಥಾನದಾಗ ಇದ್ದುಕೊಂಡು ಏನ್ ಮಾಡ್ತಿರೋದು? ಮಲ ಮತ್ತು ಮೂತ್ರವನ್ನು ಏನ್ ಮಾಡ್ತೈತ್ರಿ? ತ್ಯಾಗ ಮಾಡ್ತೈತಿ. ಇದು ತ್ಯಾಗ ಮಾಡ್ಬೇಕಾದ್ರೆ ಅದಕ್ಕೆ ಅಧಿದೇವತೆ ಯಾರು ಅಂದ್ರ ವಿಶ್ವಕರ್ತ. ಯಾರ್ರಿ? ವಿಶ್ವಕರ್ತ. ವಿಶ್ವಕರ್ತನೆಂಬ ಅಧಿದೇವತೆಯಿಂದ ಪ್ರೇರಿತವಾಗಿ ಈ ಅಪಾನವಾಯು ಏನ್ ಮಾಡ್ತಿದೆ? ಮಲಮೂತ್ರ ರೂಪ ವಿಸರ್ಜನಾ ರೂಪ ಕ್ರಿಯೆಯನ್ನು ಮಾಡುತ್ತದೆ. ಇನ್ನು ಸಮಾನವಾಯು ಇದು ನಾಭಿ ಅಂದ್ರೆ ಒಕ್ಕಳದಲ್ಲಿ ಇರುತ್ತದೆ.
ಮತ್ ಇದೇನ್ ಮಾಡ್ತೀರಪ್ಪ ಅಂದ್ರ ಇದೇನ್ ಮಾಡ್ತ ಗುರುಗಳಿದ ಊಟ ಮಾಡಿದ ಅನ್ನದ ರಸವನ್ನು ತೆಗೆದುಕೊಂಡು ನಾಡಿಯ ದ್ವಾರದಿಂದ ಸರ್ವ ಶರೀರಗಳಲ್ಲಿ ಸೇರಿಸುವಂತ ಕ್ರಿಯೆಯನ್ನು ಮಾಡುತ್ತದೆ. ಯಾವ್ದ್ರಿ? ಸಮಾನವಾಗಿ ಏನ್ ಮಾಡ್ತಿದ? ಊಟ ಮಾಡಿದಂತ ಅನ್ನದ ರಸವನ್ನು ತೆಗೆದುಕೊಂಡು ನಾಡಿಯ ಮುಖಾಂತರ ಸರ್ವ ಶರೀರಗಳಲ್ಲಿ ಸೇರಿಸುವಂತ ಕ್ರಿಯೆಯನ್ನು ಮಾಡುತ್ತದೆ. ಮತ್ತೆ ಈ ಕ್ರಿಯೆ ಮಾಡ್ಬೇಕಾದ್ರೆ ಅದಕ್ಕ ಅಧಿದೇವತೆ ಯಾರು? ಯಾರಿ? ಜಯನೆಂಬ ಅಧಿದೇವತೆಯಿಂದ ಪ್ರೇರಿತವಾಗಿ ಈ ಸಮಾನ ವಾಯು ತನ್ನ ಕೆಲಸ ಮಾಡುತ್ತದೆ. ಇನ್ನು ಉದಾನ ವಾಯು ಎಲ್ಲಿರ್ತದ? ಕಂಠಸ್ಥಾನ. ಉಂಡ ಅನ್ನವನ್ನು ಕುಡಿದ ನೀರನ್ನು ಎರಡನ್ನು ವಿಭಾಗ ಮಾಡುತ್ತದೆ. ಯಾಕಂದ್ರೆ ಬಾಯಾಗ ಏನ್ ಮಾಡಿ ನಾವು ಅನ್ನನೂ ಐತಿ ನೀರು ಐತಿ, ಎರಡನ್ನು ಬೇರೆ ಮಾಡೋದು ಯಾವ್ದ್ರಿ? ಉದಾನ ವಾಯು. ಮತ್ತು ಸ್ವಪ್ನ ಬಿಕ್ಕಳಿಕೆಯನ್ನು ಉಂಟು ಮಾಡುತ್ತದೆ. ಸ್ವಪ್ನ ಬೀಳುವುದೆಲ್ಲರೇ ಹಿತನಾಮಕ ನಾಡಿ ಒಳಗೆ, ಮತ್ತು ಬಿಕ್ಕಳಿಕೆಯು ಅಲ್ಲಿ. ಮತ್ ಇದಕ್ ಕ್ರಿಯೆ ಮಾಡ್ಬೇಕಾದ್ರೆ ಇದಕ್ಕ ಹಿಂದ್ ಯಾರದಾರೆ? ಅಧಿದೇವತೆ ಅದ್ರಿ ಅಜ. ಯಾರದ್ರಿ? ಅಜನೆಂಬ ಅಧಿದೇವತೆಯಿಂದ ಪ್ರೇರಿತವಾಗಿ ಈ ಉದಾನ ವಾಯು ತನ್ನ ಕ್ರಿಯೆಯನ್ನು ಮಾಡುತ್ತದೆ. ಅಜ. ಇನ್ನು ವ್ಯಾನವಾಯು ಆದ್ರೆ ಎಲ್ಲಿದ್ರದ? ಸರ್ವಾಂಗದಲ್ಲಿ ಇದ್ದುಕೊಂಡು. ಇದ ಸ್ಥಾನ ಯಾವ್ದ್ರಿ? ಸರ್ವಾಂಗ. ಮತ್ ಅಲ್ಲಿ ಏನ್ ಮಾಡ್ತೀರಪ್ಪ ಅಂದ್ರೆ ಇದ್ದ ಸರ್ವ ಸಂಧಿಗಳನ್ನು ತಿರುಗಿಸುವಂತ ಕ್ರಿಯೆಯನ್ನು ಮಾಡುತ್ತದೆ. ಇದೆಲ್ಲ ಮಾಡೋದು ಯಾವ್ದ್ರಂದ್ರೆ ವ್ಯಾನವಾಯು. ಇದಕ್ಕೆ ಅಧಿದೇವತೆ ಯಾರ್ರಿ? ವಿಶ್ವಯೋನಿ. ಇದಕ್ಕೆ ಅಧಿದೇವತೆ ಯಾರ್ರಿ? ವಿಶ್ವಯೋನಿ. ಇವು ಮುಖ್ಯ ಪ್ರಾಣಗಳು. ಇನ್ನು ಅಮುಖ್ಯ ಪ್ರಾಣಗಳು. ಇವು ಮುಖ್ಯ ಪ್ರಾಣಗಳು. ಅವು ಅಮುಖ್ಯ ಯಾವ್ರಿ? ಒಂದೇದ್ ಯಾವ್ದ್ರಿ? ನಾಗ, ಕೂರ್ಮ, ಕೃಕರ, ಧನಂಜಯ, ದೇವದತ್ತ ಅಲ್ಲ, ನಾಲ್ಕನೇದು ಯಾವ್ದ್ರಿ? ದೇವದತ್ತ. ಕೊನೆದು ಯಾವ್ದು? ಧನಂಜಯ. ಈ ಪ್ರಾಣವಾಯು ಅಂತರ್ಗತನೇ ನಾಗವಾಯು. ಪ್ರಾಣವಾಯು ಅಂತರ್ಗತ ಐತ್ರಿ ನಾಗ. ಆಮೇಲೆ ಕೂರ್ಮನೆತಲ ಅದು ಅಪಾನವಾಯು ಅಂತರ್ಗತ. ಸಮಾನವಾಯು ಅಂತರ್ಗತ ಯಾವುದು? ಕೃಕರ. ಇನ್ನು ಉದಾನವಾಯು ದೇವದತ್ತ. ಆಮೇಲೆ ವ್ಯಾನವಾಯು ಅಂತರ್ಗತ ಧನಂಜಯ. ಎಲ್ಲಿ ಬಂದಿಗಳು ನಾವೀಗ. ಇನ್ನು ಮನಸ್ಸು ಅಂದ್ರೆ ಏನ್ರಿ? ಸಂಕಲ್ಪ ವಿಕಲ್ಪಾತ್ಮಕವಾದ ಯಾವ ವೃತ್ತಿ ಇರುವುದೋ ಅದುವೇ ಮನಸ್ಸು. ಸಂಕಲ್ಪ ವಿಕಲ್ಪ. ಸಿದ್ಧಾರೂಢ ಮಠಕ್ಕೆ ಶಾಸ್ತ್ರಕ್ಕ ಹೋಗ್ಲಿಯೋ ಬ್ಯಾಡ? ಏನ್ 6ಕ್ಕೆ ಹೋಗ್ಲಿಯೋ, 7ಕ್ಕೆ ಹೋಗ್ಲಿಯೋ, 8ಕ್ಕೆ ಹೋಗ್ಲಿಯೋ? ಒಮ್ಮೆ ಸಂಕಲ್ಪ ಮಾಡುದು ವಿಕಲ್ಪ. ಹೌದೋ ಅಲ್ಲೋ? ಹೋಗ್ಲಿಯೋ ಬ್ಯಾಡ? ಇದೇನ್ರಿದ? ಸಂಕಲ್ಪ ವಿಕಲ್ಪಾತ್ಮಕ ಯಾವ್ದು ವೃತ್ತಿ ಇರುವುದು ಅದುವೇ ಮನಸ್ಸು. ಆದ್ರ ಬುದ್ಧಿ ಏನ್ ಮಾಡ್ತಿರಪ್ಪ ಅಂದ್ರ ನಿಶ್ಚಯ ಮಾಡಬೇಡ. ಇಲ್ಲ 7ಕ್ಕ, ಇಲ್ಲ 7:30, ಇಲ್ಲ ಓದೇ ಬ್ಯಾಡ ಇವತ್ತ ಅಂತ ನಿಶ್ಚಯ ಮಾಡೋದು ಯಾವ್ದ್ರಿ? ಬುದ್ಧಿ ಅಂದ್ರೆ ಏನ್ರಿ? ನಿಶ್ಚಯಾತ್ಮಕವಾದ ಯಾವ ವೃತ್ತಿ ಇರುವುದು ಅದುವೇ ಬುದ್ಧಿ. ಈ ಬುದ್ಧಿ ಮತ್ತೆ ನಿಶ್ಚಯ ಮಾಡ್ತೈತಿ. ಅದಕ್ಕ ಮನಸ್ಸಿಗೆ ಏನ್ ಮಾಡ್ಯಾರ್ರಿ ಅವರು? ಮನಸ್ಸಿಗೆ ಅಧಿದೇವತೆ ಯಾರ್ರಿ? ಚಂದ್ರ. ಬುದ್ಧಿಗೆ ಯಾವ ಬ್ರಹ್ಮ? ಚತುರ್ಮುಖವಾದ ಬ್ರಹ್ಮ. ಇನ್ನ ಚಿತ್ತಿಗೆ ವಾಸುದೇವ. ಅಹಂಕಾರಕ್ಕ ರುದ್ರ. ಎಲ್ಲಿ ಬಂದಿಗಳಿಗ ಬುದ್ಧಿ ಎಂದು ಯಾವ ನಿಶ್ಚಯ ರೂಪವಾದ ಯಾವ ವೃತ್ತಿ ಇರುವ ಅದುವೇ ಬುದ್ಧಿ. ಈಗ ಇಲ್ಲಿ ಇದೇ ತರ ಈಗ ಪಂಚ ಜ್ಞಾನೇಂದ್ರಿಯ ಮತ್ತು ಪಂಚ ಕರ್ಮೇಂದ್ರಿಯ ಐತಲ್ಲ. ಈ ಪಂಚ ಜ್ಞಾನೇಂದ್ರಿಯ ಒಳಗ 2 ಇಂದ್ರಿಯಗಳು ಹೊರಗಡೆ ಹೋಗಿ ಧ್ಯಾನ ಮಾಡ್ಕೊಂತಾವ. ಎಲ್ಲಿರಿ? ಏನಿದಾವಲ್ಲಿ? ಶ್ರೋತ್ರ, ತ್ವಚ, ನೇತ್ರ, ಜೀವೆ, ಗ್ರಹಣ ಇದಾವಲ್ಲಿ. ಪಂಚ ಜ್ಞಾನೇಂದ್ರಿಯಗಳು 2 ಇಂದ್ರಿಯಗಳು ಹೊರಗಡೆ ಹೋಗಿ ಜ್ಞಾನ ಮಾಡ್ಕೊಂತಾವ. 2 ಇಂದ್ರಿಯಗಳು ತಮ್ಮ ಗೋಲಕದಲ್ಲೇ ಇದ್ದುಕೊಂಡು ಜ್ಞಾನ ಮಾಡ್ಕೊಂತಾವ. 3 ಇಂದ್ರಿಯಗಳು ಇದ್ದಲ್ಲೇ ಜ್ಞಾನ ಮಾಡ್ಕೊಂತಾವು. 2 ಇಂದ್ರಿಯಗಳು ಹೊರಗಡೆ ಹೋಗಿ ಜ್ಞಾನ.
ಅವು ಯಾವುವು? ಒಂದು ನೇತ್ರೇಂದ್ರಿಯವು, ಒಂದು ಶ್ರೋತ್ರೇಂದ್ರಿಯ ಮಾಡಿದ್ರಿ ಇದ ಹೊರಗಡೆ ಹೋಗಿ ಜ್ಞಾನ ಮಾಡ್ಕೊಂತೀವಿ. ಒಂದು ಘಟ್ಟದ ಜ್ಞಾನ ಆಗ್ಬೇಕಾದ್ರೆ ಅಂತಃಕರಣವು ಪರಿಣಾಮ ಹೊಂದಿ ವೃತ್ತಿ ಆಗುತ್ತದೆ. ಆ ವೃತ್ತಿಯು ನೇತ್ರದ್ವಾರ ಹೊರಗಡೆ ಹೋಗಿ ವಿಷಯದೊಡನೆ ಸಂಬಂಧವಾಗುತ್ತದೆ. ಅದಾದ್ರೆ ಸಂಯೋಗ ಸಂಬಂಧವಾಗುತ್ತದೆ. ಸಂಬಂಧ ಆದ ನಂತರ ಆ ವೃತ್ತಿಯು ಅದರ ಸಮಾನ ಆಕಾರವು ತಾಳುತ್ತದೆ. ವಸ್ತು ಹೆಂಗೈತೆ ಆಕಾರ ತಾಳ್ಬೇಕು. ರಜ್ಜು ಇತ್ತಪ್ಪ ಅಂದ್ರೆ ರಜ್ಜುವಿನ ಸಮಾನ ಆಕಾರ ತಾಳುತ್ತದೆ. ಯಾಕ್ರೆ ಈಗ ಪಾತ್ರೆ ಯಾವ್ದೈತಿ ಅದ್ರ ಆಕಾರ ಏನಾಗೈತಿ? ನೀರ್ ತಾಳ್ತೈತಿ. ನೀರಿಗೆ ಯಾವ ಆಕಾರ ಇಲ್ಲ. ಅದ್ರ ಆಕಾರ ತಾಳ್ಬೇಕಾದ್ರೆ ಆ ಉಪಾಧಿ ಹೆಂಗೈತಿ ಅದರಂತೆ ಅದೇ ಮಾಡ್ತಾರೆ ಆಕಾರ ತಾಳುತ್ತದೆ. ಅದರಂತೆ ಅಂತಃಕ ವೃತ್ತಿಯು ನೇತ್ರದ್ವಾರ ಏನಾಕೈತ್ರಿ ವಿಷಯದೊಡನೆ ಸಂಬಂಧವಾಗಿ ಆ ಆ ವಿಷಯದಲ್ಲಿರುವಂತ ಯಾವ ಆವರಣ ಐತಲ್ರಿ ಸ್ಥೂಲ ವಿದ್ಯೆ ಅದೇನ್ ಮಾಡ್ತಿರದ ವೃತ್ತಿ ಸಮಾನಾಕಾರ ಆಯ್ತಪ್ಪ ಅಂದ್ರ ಅದು ಆವರಣವು ಸ್ಥೂಲ ವಿದ್ಯೆ ನಾಶವಾಗಿ ಇದು ಘಟ ಇರುತ್ತದೆ, ಇದು ಪಟ ಇರುತ್ತದೆ ಅಂತ ಜ್ಞಾನ ಈ ರೀತಿ ಆಕೈತಿ. ಅಂದ್ರೆ ಎರಡು ಇಂದ್ರಿಯಗಳು ಶ್ರೋತ್ರೇಂದ್ರಿಯ ಮತ್ತು ನೇತ್ರೇಂದ್ರಿಯ ಶ್ರೋತ್ರೇಂದ್ರಿಯ ಹೊರಗಡೆ ಹೋಗಿ ಜ್ಞಾನ ಮಾಡ್ಕೊಂತಾವು. 3 ಇಂದ್ರಿಯಗಳು ಇದ್ದಲ್ಲೇ. ಈ ಒಂದು ನಮಗ ಸ್ಪರ್ಶ ಜ್ಞಾನ ಆಗ್ಬೇಕಾದ್ರೆ ಏನಾಗ್ಬೇಕ್ರಿ? ಅದ ಇಲ್ಲಿ ಬರ್ಬೇಕ, ನಾವ್ ಅಲ್ಲಿಗೆ ಹೋಗ್ಬೇಕ್ರಿ. ಇಲ್ಲ ನಾವ್ ಅಲ್ಲಿಗೆ ಹೋಗ್ಬೇಕ, ಇಲ್ಲ ಅದರ ಇಲ್ಲಿ ಬರ್ಬೇಕ. ಎರಡು ಅದಾವ. ಈಗ ಒಂದು ತೊಗೇಂದ್ರ ಜ್ಞಾನ ಆಗ್ಬೇಕ್ರಿ ನಮ್ಗ. ಇದು ಮೃದು ಐತೋ ಇದು ಉಷ್ಣ ಐತೋ ಅನ್ನೋ ಗೊತ್ತಾಗ್ಬೇಕಾದ್ರೆ ನಾವ್ ಅಲ್ಲಿಗೆ ಹೋಗ್ಬೇಕ, ಇಲ್ಲ ಅದರ ಇಲ್ಲಿ ಬರ್ಬೇಕ. ಎರಡರೂ ಒಂದ. ಇನ್ನು ಆಮೇಲೆ ರಸಜ್ಞಾನ ಆಗ್ಬೇಕಾದ್ರೂ ಕೂಡ ಅದ ಬರ್ಬೇಕ್ರಿ ಇಲ್ಲಿಗ. ನಾವ್ ಓದೋಲ್ಲಿಗ ಅದನ್ನ ಇಲ್ಲಿಗೆ ಬಂದಾಗ ಜ್ಞಾನ ಆಕೈತಿ, ಗೊತ್ತಾಗೋದಿಲ್ಲ. ಅದ ಇಲ್ಲಿ ಬಂದ ನಾಲ್ಗಿಗೆ ಬಂದ ಟಚ್ ಆದಾಗ ಮಾತ್ರ ಅದು ಗೊತ್ತಾಕೈತಿ. ಇನ್ನು ಜ್ಞಾನೇಂದ್ರ ಕೂಡ ಅದು ಹಂಗಾರ್ರಿ. ಅದು ಕೂಡ ಏನಾಕೈತ್ರಿ ವಾಯು ದ್ವಾರ ಮೂಗಿಗೆ ಬಂದು ಬಡ್ದಾಗ ಜ್ಞಾನ ಆಕೈತಿ. ಇನ್ನ ಜ್ಞಾನೇಂದ್ರ ಹೇಳುವಾಗ ಒಂದ್ ಇಂದ್ರಿಯ ಪ್ರಬಲ ಐತ್ರಿ. ಯಾವ್ದ್ರಿ ಅದ? ಜ್ಞಾನೇಂದ್ರಿಯದಲ್ಲಿ ಒಂದ್ ಇಂದ್ರಿಯ ಪ್ರಬಲ. ಯಾವ್ದ್ರಿ? ಜಿವೇಂದ್ರಿಯ ಪ್ರಬಲ ಐತಿ. ಯಾಕ ಊಟಕ್ಕೆ ವಿಷಯಕ್ಕೆ ಮರುಗುತ್ತಿಪ್ಪ ಅಂತಂಗಿ ಅಂತ ಹೇಳಲ್ಲ. ಈ ನ್ಯಾಲಿಗೆ ಏನಪ್ಪಾ ಅಂದ್ರಿದು ಇದು ಡೇಂಜರ್ ಐತ್ರಿ. ಇದು ಏನಾದ್ರೂ ಚಲೋ ಸಿಕ್ತಪ್ಪ ಅಂತಂದ್ರೆ ಇದ ಹಾಕಿದ್ದ ಇದಕ್ಕ. ಅದಕ್ಕೆ ನ್ಯಾಲಿಗೆ ಏನ್ ಮಾಡ್ಬೇಕ್ರಿ? ಅದ ಕಂಟ್ರೋಲ್ ಇಟ್ಕೊಂಡಿರ್ಬೇಕು. ಯಾವ್ದ್ರಿ? ಜ್ಞಾನೇಂದ್ರಿಯ ಒಳಗ. ಮತ್ತ ಕರ್ಮೇಂದ್ರಿಯ ಒಳಗ್ರಿ ಒಂದು ಉಪಸ್ಥೇಂದ್ರಿಯ. ಯಾಕ್ರಿ ಉಪಸ್ಥೇಂದ್ರಿಯ ಮತ್ತು ಜಿಹ್ವೇಂದ್ರಿಯ ಎರಡು ಇವ ಡೇಂಜರ್. ಸಾಧಕರಾದವರು ಇದ್ರ ಮ್ಯಾಗ ಒಂದು ಕಲಿಟ್ಟಿರ್ಬೇಕ್ರಿ. ಅವ್ರು ಕಂಟ್ರೋಲ್ ಇರ್ಬೇಕು. ಇಲ್ಲ ಅಂದ್ರೆ ಕೈ ತಪ್ಪ ಹೋಗೈತ್ರಿ. ಈ ಎಲ್ಲಿ ಬಂದಿಗಳು ನಾವೀಗ 65ನೇ ಪ್ರಶ್ನೆ. ಅಪಂಚೀಕೃತ ಪಂಚ ಮಹಾಭೂತಗಳೆಂದು ಯಾವುವು? ಅಪಂಚೀಕೃತ ಪಂಚ ಮಹಾಭೂತಗಳು ಯಾವಪ್ಪ ಅಂದ್ರ ಪೂರ್ವದಲ್ಲಿ ಹೇಳಿದ ರೀತಿಯಿಂದ ಯಾವ ಭೂತಗಳ ಪಂಚೀಕರಣವಾಗಿಲ್ಲವೋ ಆ ಭೂತಗಳು ಅಪಂಚೀಕೃತ ಪಂಚ ಮಹಾಭೂತಗಳೆಂದು ಹೇಳಲ್ಪಡುತ್ತದೆ. ಮೊದಲು ಏನ್ ಮಾಡ್ಯಾರ್ರಿ ಅವರು? ಈಶ್ವರನಿಗೆ ಮೊಟ್ಟ ಮೊದಲು ಇಚ್ಛೆ ಆಯ್ತು. ಅವಂಗ ಇಚ್ಛೆ ಆದ್ಮ್ಯಾಗ ಮೊದಲು ಏನ್ ಮಾಡ್ದಾರೆ ಅವ? ಮೊದಲ ಉತ್ಪತ್ತಿ ಮಾಡಿದ್ದೆ ಅಪಂಚೀಕೃತ ಪಂಚ ಮಹಾಭೂತಗಳು. ಇವುಗಳಿಗೇನೆ ಸೂಕ್ಷ್ಮ ಭೂತ ಮತ್ತು ತನ್ಮಾತ್ರೆಯ ಸೂಕ್ಷ್ಮ ಭೂತ ಅಂತ ಕರೀತಾರ, ತನ್ಮಾತ್ರೆಯಂತಲೂ ಹೇಳುತ್ತಾರೆ. ಇವು ಯಾವ ಕಣ್ಣಿ ಕಾಣೋದಿಲ್ಲ. ಇವು ಈಗ ಶ್ರೋತ್ರ ಅಂತೀವಲ್ರಿ, ಇದು ಶ್ರೋತ್ರ ಅಲ್ಲಿದೆ, ಇದು ಬರೀ ಗೋಲಕ್ಕಿದ. ಆದ್ರೆ ಇಂದ್ರ ಏನೈತ್ರಿ? ಒಳಗೈತಿ. ಇದು ನೇತ್ರ ಅಲ್ಲಿದ್ದು, ಇದು ಗೋಲಕ. ಆ ನೇತ್ರೇಂದ್ರಿಯವು ಒಳಗಿರುತ್ತದೆ, ಅದು ಕಣ್ಣಿಗೆ ಕಾಣೋದು. ಯಾಕಂದ್ರೆ ಅಪಂಚೀಕೃತ ಪಂಚ ಮಹಾಭೂತಗಳ ಕಾರ್ಯ. ಇನ್ನ ಪಂಚ ಜ್ಞಾನೇಂದ್ರಿಯ ಮತ್ತು ಪಂಚ ಕರ್ಮೇಂದ್ರಿಯ ವಿಷಯ. ಈಗ ಪಂಚ ಜ್ಞಾನೇಂದ್ರಿಯಗಳು ಮತ್ತು ಪಂಚ ಕರ್ಮೇಂದ್ರಿಯಗಳು ಯಾವ ರೀತಿ ಉತ್ಪತ್ತಿ ಆಗ್ಯಾವ? ಯಾವ್ರಿ? ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಪ್ರಾಣ ಮತ್ತು ಅಂತಃಕರಣ, ಮನಸ್ಸು, ಬುದ್ಧಿ. ಈಗ ಬರ್ರಿ, ಈಗ ಏನ್ ಮಾಡಿದ್ರಿ? ಆಕಾಶದ ಸತ್ವಗುಣದಿಂದ ಶ್ರೋತ್ರೇಂದ್ರಿಯವು. ಈಗ ಶ್ರೋತ್ರೇಂದ್ರಿಯವು ಯಾವ ಭೂತದಿಂದ ಉತ್ಪತ್ತಿ ಆಯ್ತು? ಆಕಾಶದ ಸತ್ವಗುಣದಿಂದ. ಆಕಾಶ ಸತ್ವಗುಣದಿಂದ ಶ್ರೋತ್ರೇಂದ್ರಿಯವಾಗಿದೆ. ಆಕಾಶದ ಸತ್ವಗುಣದಿಂದ ಶ್ರೋತ್ರೇಂದ್ರಿಯವಾಗಿದೆ. ಅಂದ್ರೆ ಆಕಾಶದ ಕಾರ್ಯ ಯಾವ್ದಪ್ಪ ಅಂದ್ರೆ ಶ್ರೋತ್ರೇಂದ್ರಿಯ. ಆಕಾಶದ ಕಾರ್ಯ ಐತಿ ಯಾವ್ದ್ರಿ? ಶ್ರೋತ್ರೇಂದ್ರಿಯ. ಆಕಾಶದ ರಜೋಗುಣದ ಭಾಗವು
ವಾಗೇಂದ್ರಿಯ. ಆಕಾಶದ ಸತ್ವಗುಣದ ಭಾಗ ಯಾವ್ದ್ರಿ? ಆಕಾಶದ ಸತ್ವಗುಣ ಭಾಗ ಶ್ರೋತ್ರೇಂದ್ರಿಯ. ಆಕಾಶದ ರಜೋಗುಣದ ಭಾಗ ವಾಗೇಂದ್ರಿಯ. ಯಾಕಂದ್ರೆ ಶ್ರೋತ್ರೇಂದ್ರಿಯವು ಶಬ್ದವನ್ನು ಕೇಳುತ್ತದೆ. ಶ್ರೋತ್ರೇಂದ್ರಿಯವು ಶಬ್ದವನ್ನು ಕೇಳುತ್ತದೆ, ವಾಗೇಂದ್ರಿಯವು ಶಬ್ದವನ್ನು ಕೇಳುತ್ತದೆ. ಅದು ಕೇಳ್ತೈತಿ, ಇದು ಹೇಳ್ತೈತಿ. ಅದು ಕೇಳುತ್ತದೆ, ಇದು ಹೇಳುತ್ತದೆ. ಶ್ರೋತ್ರೇಂದ್ರಿಯವು ಜ್ಞಾನೇಂದ್ರಿಯವಾಗಿದೆ, ವಾಗೇಂದ್ರಿಯವು ಕರ್ಮೇಂದ್ರಿಯವಾಗಿದೆ. ಯಾಕಂದ್ರೆ ಇವೆರಡಕ್ಕೂ ಮಿತ್ರತ್ವ ಐತಿ. ಅಣ್ಣನಿಗೇನಾದ್ರೂ ತ್ರಾಸ ಆತ್ಪ ಅಂದ್ರ ತಮ್ಮ ಬಂದಾಗ ಬಿಡ್ತಾನ. ಯಾಕ್ರಿ? ಅಣ್ಣಗ್ ಯಾರಾದ್ರೂ ಬೈದ್ರಂದ್ರ ತಮ್ಮ ಮಾತಾಡ್ತಾನ. ನೀವು ಅಣ್ಣ ಮತ್ ತಮ್ಮ. ಯಾಕ್ರಿ? ಎರಡಕ್ಕೂ ಮಿತ್ರತ್ವ ಐತಿ. ಯಾಕಂದ್ರ ಆಕಾಶದಲ್ಲಿ ಅಂತ ಶಬ್ದ ಗುಣ ಐತಿ. ಆಕಾಶದಲ್ಲಿ ಪ್ರತಿಧ್ವನಿ ರೂಪ ಶಬ್ದ ಐತಿ. ಆಕಾಶದ ಏನ್ ಮಾಡ್ಯಾರ ಇವರು? ಆಕಾಶದ ಸತ್ವಗುಣದ ಭಾಗ ಶ್ರೋತ್ರೇಂದ್ರಿಯ. ಮರೆಯಬಾರದು ಹೇಳು. ಆಕಾಶದ ಸತ್ವಗುಣದಿಂದ ಶ್ರೋತ್ರೇಂದ್ರಿಯವು, ಆಕಾಶದ ರಜೋಗುಣದಿಂದ ವಾಗೇಂದ್ರಿಯವು. ಯಾಕಂದ್ರ ಅಲ್ಲ, ಯಾಕ್ರಿ ಅಂತಂದ್ರ ಶ್ರೋತ್ರೇಂದ್ರಿಯವು ಶಬ್ದವನ್ನು ಕೇಳುತ್ತದೆ, ವಾಗೇಂದ್ರಿಯವು ಶಬ್ದವನ್ನು ಹೇಳುತ್ತದೆ. ಇದು ಕೇಳುತ್ತದೆ, ಇದು ಹೇಳುತ್ತದೆ. ಆದ್ದರಿಂದ ಎರಡಕ್ಕೂ ಮಿತ್ರತ್ವ ಆಯ್ತು. ಇನ್ನು ವಾಯುವಿನ ಸತ್ವಗುಣದ ಭಾಗ ತ್ವಗೇಂದ್ರಿಯ. ವಾಯುವಿನ ಸತ್ವಗುಣದ ಭಾಗ ತ್ವಗೇಂದ್ರಿಯವಾಗಿದೆ. ಮತ್ತು ವಾಯುವಿನ ರಜೋಗುಣದ ಭಾಗ ಯಾವ್ದ್ರಿ? ಪಾಣಿ. ಯಾಕಂದ್ರೆ ತ್ವಗೇಂದ್ರಿಯವು ಏನ್ ಮಾಡ್ತೀರಿ? ಸ್ಪರ್ಶವನ್ನು ಗ್ರಹಣ ಮಾಡುತ್ತದೆ. ತ್ವಗೇಂದ್ರಿಯ ಏನ್ ಮಾಡುತ್ತೆ? ಸ್ಪರ್ಶವನ್ನು ಗ್ರಹಣ ಮಾಡುತ್ತದೆ. ಮತ್ ಅಸ್ಥೇಂದ್ರಿಯವು ಅದರ ನಿರ್ವಾಹವನ್ನು ಮಾಡುತ್ತದೆ. ಅಂದ್ರೆ ಚರ್ಮಕ್ಕೆ ಏನಾದ್ರೂ ತ್ರಾಸ ಆತ್ಪ ಅಂತಂದ್ರ ಅಲ್ಲಿ ಹೋಗೋರು ಯಾರ್ರಿ? ಪಾಣಿ ಅಂದ್ರೆ ಕೈ. ಇಲ್ಲಿ ಏನಾದ್ರು ಸೊಳ್ಳೆ ಕುಂತೈತ್ಪ ಅಂದ್ರ ಅದನ್ನ ರಕ್ಷಣೆ ಮಾಡೋರು ಯಾರ್ರಿ? ಕೈ. ಯಾಕ್ರಿ? ಥಂಡಿ ಹತ್ತಪ್ಪ ಅಂತಂದ್ ಏನ್ ಮಾಡ್ತೀವ್ರಿ? ಕೈಗೆ ಮಾಡ್ಕೊಂತೀವಿ. ಇದು ಏನ್ ಮಾಡ್ತೀವಿ? ರಕ್ಷಣೆ ಮಾಡ್ತೈತಿ. ಯಾವ್ದ್ರಿ? ಪಾಣಿ. ಇನ್ನ ತ್ವಕ್ಕು ಏನಂತ? ಅದು ಜ್ಞಾನೇಂದ್ರಿಯ. ತ್ವಗೇಂದ್ರಿಯ ಅಂತಲ್ಲ, ಅದು ಜ್ಞಾನೇಂದ್ರಿಯವಾಗಿದೆ. ಹಸ್ತವು ಕರ್ಮೇಂದ್ರಿಯವಾಗಿದೆ. ಯಾಕಂದ್ರ ಎರಡಕ್ಕೂ ಮಿತ್ರತ್ವ. ತೇಜದ ಸತ್ವಗುಣದ ಭಾಗವು ಚಕ್ಷು. ಅಗ್ನಿಯ ಸತ್ವಗುಣದ ಭಾಗ ಚಕ್ಷು ಮತ್ ಅಗ್ನಿಯ ರಜೋಗುಣದ ಭಾಗ ಪಾದ. ಯಾಕಂದ್ರೆ ಚಕ್ಷು ಏನ್ ಮಾಡ್ತಾರೆ? ರೂಪವನ್ನು ಗ್ರಹಣ ಮಾಡುತ್ತದೆ. ನೇತ್ರೇಂದ್ರಿಯವು ರೂಪವನ್ನು ಗ್ರಹಣ ಅಂದ್ರೆ ವಿಷಯ ಮಾಡುತ್ತದೆ ಅಂತ ತಿಳಿಯುತ್ತದೆ. ಏನ್ ಮಾಡ್ತೀರಿ? ಚಕ್ಷು ಅಂದ್ರೆ ನೇತ್ರೇಂದ್ರಿಯವು ರೂಪವನ್ನು, ಅಂದ್ರೆ ಇದ ಕರ್ರಗೈತೋ, ಏನು ಬೆಳ್ಳಗೈತೋ, ಏನು ಕೆಂಪಾಯ್ತೋ ಅನ್ನೋದು ರೂಪ ಅಂದ್ರೆ ಗುಣವನ್ನು ತಿಳಿಯುತ್ತದೆ. ಮತ್ ಪಾದೇಂದ್ರಿಯವು ಅಲ್ಲಿಗೆ ಹೋಗುತ್ತೆ, ಗಮನ ಮಾಡುತ್ತದೆ. ಇದು ನೋಡುತ್ತದೆ, ಇದು ಅಲ್ಲಿಗ ಹೋಗುತ್ತದೆ. ಇದು ನೋಡ್ಲಾರ್ದ ಇದು ಒಂದ್ ಹೆಜ್ಜೆ ಮುಂದೆ ಉಳಿದಿಲ್ರಿ. ಇದು ಯಾಕೆ? ಎರಡಕ್ಕೂ ಮಿತ್ರತ್ವ ಆಯ್ತು. ಅಂದ್ರ ತಾಯಿ ಒಬ್ಬಕ್ಕಿನ. ಯಾಕ್ರಿ? ಇಬ್ರು ಮಂದಿ ಮಕ್ಕಳಿರು, ತಾಯಿ ಒಬ್ಬಕ್ಕಿನ. ಚಕ್ಷು ನೇತ್ರೇಂದ್ರಿಯ ಐತಿ. ಚಕ್ಷು ನೇತ್ರೇಂದ್ರಿಯ ಐತಿ, ಜ್ಞಾನೇಂದ್ರಿಯ ಐತಿ. ಆಮೇಲೆ ಪಾದ ಕರ್ಮೇಂದ್ರಿಯವಾಗಿದೆ. ಇವೆರಡಕ್ಕೂ ಮಿತ್ರತ್ವ ಆಯ್ತು. ಈಗ ಜಲದ ಸತ್ವಗುಣದ ಭಾಗ ಜಿಹ್ವೇಂದ್ರಿಯ ಅಂದ್ರೆ ರಸನೇಂದ್ರಿಯ. ಮತ್ತು ಜಲದ ರಜೋಗುಣದ ಭಾಗವು ಉಪಸ್ಥೇಂದ್ರಿಯ. ಯಾಕಂದ್ರೆ ಒಂದ ತಾಯಿಯಿಂದ ಇಬ್ಬರು ಮಕ್ಕಳು ಹುಟ್ಟ್ಯಾರ. ಅವ್ರು ಯಾರ್ರಿ ಅಂದ್ರ ಒಬ್ಬ ಯಾರ್ರಿ? ಜಿಹ್ವೇಂದ್ರಿಯ. ಮತ್ತೊಬ್ಬವ ಉಪಸ್ಥೇಂದ್ರಿಯ. ಜಿಹ್ವೇಂದ್ರಿಯ ಅದು ಸತ್ವಗುಣದ ಭಾಗ, ಉಪಸ್ಥೇಂದ್ರಿಯ ರಜೋಗುಣದ ಭಾಗ. ಜಿಹ್ವೇಂದ್ರಿಯವು ರಸವನ್ನು ಗ್ರಹಣ ಮಾಡುತ್ತದೆ. ನಾಲಿಗೆ ಏನ್ ಮಾಡ್ತಾರೆ? ರಸ ಅಂದ್ರ ಉಪ್ಪು, ಸಿಹಿ, ಕಹಿ, ಉಪ್ಪು, ಹುಳಿ, ಖಾರ, ಒಗರು. ಷಡ್ ರಸ ಯಾವ್ರಿ? ಉಪ್ಪು, ಹುಳಿ, ಸಿಹಿ, ಕಹಿ, ಖಾರ, ಒಗರು. ಷಡ್ ರಸವನ್ನು ಗ್ರಹಣ ಮಾಡುತ್ತದೆ. ಯಾವ್ದ್ರಿ? ಜಿಹ್ವೇಂದ್ರಿಯ, ನ್ಯಾಲಿಗೆ. ಮತ್ ಉಪಸ್ಥೇಂದ್ರಿಯ ಏನ್ ಮಾಡ್ತಾರೆ? ರಸವನ್ನು ತ್ಯಾಗ ಮಾಡುತ್ತದೆ. ಇದು ನೀರು ಕುಡಿತೈತೆ. ಇದು ಅದು ರಸವನ್ನು ತ್ಯಾಗ ಮಾಡುತ್ತದೆ. ಜಿಹ್ವೇಂದ್ರಿಯವು ಅದೇಂದ್ರಿಯ ಜ್ಞಾನೇಂದ್ರಿಯ ಐತಿ. ಮತ್ತು ಉಪಸ್ಥೇಂದ್ರಿಯವು ಕರ್ಮೇಂದ್ರಿಯವಾಗಿದೆ. ಎರಡಕ್ಕೂ ಮಿತ್ರತ್ವ. ಯಾಕೆ ಮಿತ್ರತ್ವ ಅಂದ್ರ ಒಂದೇ ತಾಯಿ ಇಬ್ಬರು ಮಂದಿ ಹುಟ್ಟ್ಯಾರ.
ಅಣ್ಣನ್ಗೆ ಏನಾದ್ರು ತ್ರಾಸ ಆತಂದ್ರ ದಮ್ ಬಂದ್ಬಿಡ್ತಾನೆ. ನೀರು ಬಹಳಷ್ಟು ಕುಡಿದ್ವಿ ಅಂದ್ರ ಹೊರಗಾಗ್ಬಿಡ್ತದೆ. ಪೃಥ್ವಿಯ ಸತ್ತು ಉಣದ ಭಾಗ, ಪೃಥ್ವಿಯ ಸತ್ತು ಉಣದ ಭಾಗ ಏನೈತ್ರಿ? ಘ್ರಾಣೇಂದ್ರಿಯ. ಘ್ರಾಣೇಂದ್ರಿಯ ಅಂದ್ರ ಸುಗಂಧ, ಎರಡನೇ ರೋದ್ರ ಇರುತ್ತೆ, ಸುಗಂಧ ದುರ್ಗಂಧ. ಪೃಥ್ವಿಯ ರಜೋಗುಣದ ಭಾಗವು ಗುದೇಂದ್ರಿಯ. ಪೃಥ್ವಿಯ ರಜೋಗುಣದ ಭಾಗ ಗುದೇಂದ್ರಿಯವಾಗಿದೆ. ಘ್ರಾಣೇಂದ್ರಿಯವು ಗಂಧವನ್ನು ಗ್ರಹಣ ಮಾಡುತ್ತದೆ, ಸುಗಂಧ ದುರ್ಗಂಧವನ್ನು ತಿಳಿಯುತ್ತದೆ. ಆಮೇಲೆ ಗುದೇಂದ್ರಿಯವು ಗಂಧವನ್ನು ತ್ಯಾಗ ಮಾಡುತ್ತದೆ. ಘ್ರಾಣೇಂದ್ರಿಯವು ಜ್ಞಾನೇಂದ್ರಿಯವಾಗಿದೆ ಮತ್ತು ಗುದವು ಕರ್ಮೇಂದ್ರಿಯ, ಇವೆರಡಕ್ಕೂ ಮಿತ್ರತ್ವವಾಗಿದೆ. ಪಂಚಪ್ರಾಣ ಮತ್ತು ಮನಸ್ಸು ಬುದ್ಧಿ. ಈ ಪಂಚಪ್ರಾಣ ಮತ್ತು ಮನಸ್ಸು, ಪಂಚಪ್ರಾಣ ಮತ್ತು ಮನ ಬುದ್ಧಿ ಇವು ಹೆಂಗ್ ಉತ್ಪತ್ತಿ ಆದವ್ರು? ಇವು ಪಂಚಪ್ರಾಣ ಅಂದ್ರೆ ಸಮಷ್ಟಿ, ಅಂದ್ರೆ 5 ಭೂತಗಳ ರಜೋಗುಣದಿಂದ ಪಂಚ ಪ್ರಾಣಗಳು ಉತ್ಪತ್ತಿ. 5 ಭೂತಗಳು ಸೇರಿಯಾಗೈತ್ರಿ, ಒಂದೊಂದು ಭೂತ ಅಲ್ಲ, 5 ಸಮಷ್ಟಿ ಭೂತಗಳ, ಅಂದ್ರೆ 5 ಭೂತಗಳ ರಜೋಗುಣದಿಂದ ಪಂಚ ಕರ್ಮೇಂದ್ರಿಯಗಳು. ಯಾಕಂದ್ರ ರಜೋಗುಣ ಯಾವಾಗಲೂ ಕ್ರಿಯೆಯನ್ನೇ ಮಾಡುತ್ತದೆ. ಯಾಕ್ರಿ? ರಜೋಗುಣ ಕ್ರಿಯೆ ಮಾಡುತ್ತವೆ ಮತ್ತು ಈ ಪಂಚಪ್ರಾಣಗಳು ಯಾವಾಗಲೂ ಕ್ರಿಯೆಯನ್ನೇ ಮಾಡುತ್ತವೆ. ತನ್ನ ಕೆಲಸ ಅಷ್ಟೇ ಮಾಡ್ತದ, ಅದಕ್ಕೆ ಜ್ಞಾನ ಇಲ್ಲ. ಇನ್ನ ಮನಸ್ಸು ಬುದ್ಧಿ, 5 ಭೂತಗಳ ಸತ್ವಗುಣದಿಂದ ಮನಸ್ಸು ಬುದ್ಧಿ, ಸಮಷ್ಟಿ ಭೂತಗಳ ಸತ್ವಗುಣದಿಂದ ಮನಸ್ಸು ಮತ್ತು ಬುದ್ಧಿ ಉತ್ಪತ್ತಿಯಾಗಿದೆ. ಈ ಪಂಚಭೂತಗಳ ಸತ್ವಗುಣದ ಭಾಗವು ಸೇರಿ ಅಂತಃಕರಣವಾಗಿದೆ. ಅಂತಃಕರಣ ಅಂದ್ರು ಒಂದ, ಮನಸ್ಸು ಬುದ್ಧಿ ಅಂದ್ರು ಒಂದ. ಅಂತಃ ಏನಾಗಿತ್ತು ಅಂದ್ರೆ ವೃತ್ತಿ ಭೇದದಿಂದ 4 ಪ್ರಕಾರ ಆಯ್ತು. ಯಾವಾಗ ಸಂಕಲ್ಪ ವಿಕಲ್ಪ ಮಾಡಕ್ ಕುಂತು ಅವಾಗ ಅದ ಅಂತಃಕರಣವೇ ಮನಸ್ಸಾತ. ಯಾಕ್ರಿ? ಸಂಕಲ್ಪ ವಿಕಲ್ಪ ಮಾಡಕ್ ಕುಂತಂದ್ರ ಅದ ಅಂತಃಕರಣ ಮನಸ್ಸಾಗತ್ತ. ಆಮೇಲೆ ನಿಶ್ಚಯ ಮಾಡ್ತಪ್ಪ ಅಂದ್ರ ಬುದ್ಧಿ ಅನ್ಸ್ಕೊಂತು. ಸ್ಮರಣ ಮಾಡಕ್ ಕುಂತಪ್ಪ ಅಂದ್ರ ಚಿತ್ತ ಅನ್ಸ್ಕೊಂತು. ಮತ್ ನಾನು ಅನ್ನಕ್ ಕುಂತಪ್ಪ ಅಂದ್ರ ಅಹಂಕಾರ. ಒಂದೇ ಅಂತಃಕರಣವೇ ವೃತ್ತಿ ಭೇದದಿಂದ 4 ಪ್ರಕಾರ ಆಯ್ತು. ಒಬ್ಬ ಏನ್ ಮಾಡ್ಯಾನ್ರಿ? ಕಾಕಿ ಬಟ್ಟೆ ಹಾಕೊಂಡ ಅಂದ್ರ ಉರಿಸ, ಡಾಕ್ಟರ್ ಬೆಳೆ ಬೇಕಿದಂದ್ರ ಡಾಕ್ಟರ್. ಹಿಂಗ ಒಬ್ಬನೇ ಏನಾಗ್ತಾನ್ರಿ? ಇದು 4 ಪ್ರಕಾರ: ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ. ಮತ್ತೆ ಇವು ಬಿಟ್ಟಿರಲ್ಲ ಅಂತಂದ್ರೆ ಈಗ ಅವೇನ್ ಮಾಡ್ತಾರ? ಅದ್ರಾಗ ಅಂತಃಪಾತಿ ಮಾಡ್ತಾರೆ. ಇದೇ ಅಂತಃಕರಣವು ಮನ ಮತ್ತು ಬುದ್ಧಿ ರೂಪವಾಗಿದೆ. ಇಲ್ಲಿ ಚಿತ್ತ ಏನ್ ಮಾಡ್ಬೇಕ್ರಿ? ಮನಸ್ಸಿನಲ್ಲಿ ಅಂತಃಪಾತಿ ಚಿತ್ತ ಐತಲ್ರಿ, ಸ್ಮರಣೆ ಮಾಡೋದು, ಮನದಲ್ಲಿ ಅಂತಃಪಾತಿ ಮಾಡು. ಮತ್ ಅಹಂಕಾರ ಐತಲ್ರಿ, ಅದನ್ನ ಬುದ್ಧಿಯಲ್ಲಿ ಅಂತಃಪಾತಿ. ಅಂದ್ರೆ 17 ತತ್ವ ಹೇಳಿದ್ರು ಬರ್ತದ, 19 ಹೇಳಿದ್ರು ಬರ್ತದ. ನೀವು 17 ಹೇಳ್ರಿ, 19 ಹೇಳ್ರಿ, ಆಮೇಲೆ ಅದ್ ನಾವ್ ಏನ್ ಮಾಡೋದಪ್ಪ ಅಂದ್ರ ಎಲ್ಲವೂ ಮಿಥ್ಯಾಕರಿಸೋದೈತಿ. ಯಾಕ್ರಿ? ಮಿಥ್ಯಾಕರಿಸ್ಬೇಕಪ್ಪ ಅಂದ್ಮೇಲೆ ಅಷ್ಟ್ಯಾಕ ನಾವು ಉದ್ದವಾಗಿ ಹೇಳ್ಬೇಕು? ಯಾಕ್ರೆ? ತಿಳಿಸೋ ಸಲುವಾಗಿ ಹೇಳುದ್ರು. ಎಲ್ಲಿ ಬಂದಿವ್ರಿ? ಹೀಗೆ ಅಪಂಚೀಕೃತ ಪಂಚಮಹಾಭೂತ ಕಾರ್ಯವು 17 ತತ್ವಗಳೆಂದು ತಿಳಿಯಬೇಕು. ಇಲ್ಲಿಗೆ ಏನ್ ಮಾಡಿದ್ರೆ ಗುರುಗಳವ್ರ? ಸೂಕ್ಷ್ಮ ಶರೀರ ಅಂದ್ರೆ ಏನಪ್ಪಾ ಅಂದ್ರ ಅಪಂಚೀಕೃತ ಪಂಚಮಹಾಭೂತಗಳ 17 ತತ್ವಗಳಿಂದ ಉತ್ಪತ್ತಿಯಾಗಿದ್ದೆ ಸೂಕ್ಷ್ಮ ಶರೀರ. ಅಪಂಚೀಕೃತರು, ಪಂಚೀಕೃತ ಪಂಚಮಹಾಭೂತಗಳು ಅಲ್ಲ. ಯಾವ ಪರಸ್ಪರ ಸೇರ್ಯಾವು ಅವು ಪಂಚೀಕೃತ ಪಂಚಮಹಾಭೂತಗಳು. ಇವು ಪ್ಯೂರ್ ಅದಾವ, ಇವು ಸೇರಿಲ್ಲ. ಇವಕ್ಕೆ ಏನಾಗ್ಬೇಕ್ರಿ? ಅಪಂಚೀಕೃತ ಪಂಚಮಹಾಭೂತಗಳು ಅಂದ್ರು. ಏನ 17 ತತ್ವಗಳು ಯಾವಪ್ಪ ಅಂದ್ರ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ಪ್ರಾಣ, ಮನಸ್ಸು, ಬುದ್ಧಿ ಅಂದ್ರು. ಮತ್ ಅವಳ ಉತ್ಪತ್ತಿ ಹೆಂಗ್ರಿಪ್ಪ ಅಂತಂದ್ರ ಉತ್ಪತ್ತಿ ಹೇಳ್ಬೇಕಲ್ರಿ? ಒಂದೊಂದು ಆಕಾಶದ ಒಂದೊಂದು ಆಕಾಶದ ಒಂದೊಂದು ಸತ್ವಗುಣ ಭೂತದಿಂದ ಪಂಚ ಜ್ಞಾನೇಂದ್ರಿಯಗಳು, ಒಂದೊಂದು ಭೂತಗಳ ಸತ್ವಗುಣದಿಂದ ಪಂಚ ಜ್ಞಾನೇಂದ್ರಿಯಗಳು. ಅಂದ್ರೆ ಆಕಾಶದ ಸತ್ವಗುಣದಿಂದ ಶ್ರೋತ್ರೇಂದ್ರಿಯ, ಆಕಾಶ ಸತ್ವಗುಣದಿಂದ ಶ್ರೋತ್ರೇಂದ್ರಿಯ ಹುಟ್ಟಿತು. ಆಮೇಲೆ ವಾಯುವಿನ ಸತ್ವಗುಣದಿಂದ ತ್ವಗೇಂದ್ರಿಯ ಹುಟ್ಟಿತು.
ಆಮೇಲೆ ಅಗ್ನಿಯ ಸತ್ವಗುಣದಿಂದ ನೇತ್ರೇಂದ್ರಿಯ ಹುಡ್ತು. ಆಮೇಲೆ ಜಲದ ಸತ್ವಗುಣದಿಂದ ರಸನೇಂದ್ರಿಯ ಹುಡ್ತು. ಪೃಥ್ವಿಯ ಸತ್ವಗುಣದಿಂದ ಅಂದ್ರೆ ಒಂದೊಂದು ಭೂತಗಳ ಸತ್ವಗುಣದಿಂದ ಪಂಚ ಜ್ಞಾನೇಂದ್ರಿಯ ಅರ್ಥಾತಿಲ್ರಿ. ಒಂದೊಂದು ಭೂತಗಳ ಸತ್ವಗುಣದಿಂದ ಪಂಚ ಜ್ಞಾನೇಂದ್ರಿಯಗಳು. ಇನ್ನು ಒಂದೊಂದು ಭೂತಗಳ ರಜೋಗುಣದಿಂದ ಪಂಚ ಕರ್ಮೇಂದ್ರಿಯ ಬಂತು. ಆಕಾಶದ ರಜೋಗುಣದಿಂದ ವಾಕ್. ಇನ್ನು ವಾಯುವಿನ ರಜೋಗುಣದಿಂದ ಪಾಂಡ್ಯ. ಇನ್ನು ಅಗ್ನಿಯ ರಜೋಗುಣದಿಂದ ಪಾದ. ಇನ್ನು ವಾಯುವಿಂದು ಉಪಸ್ಥ. ಪೃಥ್ವಿದು ಗುದ. ಕರೆಕ್ಟ್. ಏನಾದ್ರೂ 5 ಕರ್ಮೇಂದ್ರಿಯಗಳು. ಇನ್ನು ಮತ್ತ ಪ್ರಾಣ, ಪಂಚ ಪ್ರಾಣ ಕರೆಕ್ಟ್. 5 ಭೂತಗಳ ರಜೋಗುಣದಿಂದ ಪಂಚ ಪ್ರಾಣ ಉತ್ಪತ್ತಿ. ಏನ್ ಮಾಡಿರ್ರಿ? 5 ಭೂತಗಳ ರಜೋಗುಣದಿಂದ ಏನಾತ್ರಿ? ಪಂಚ ಪ್ರಾಣಗಳು. ಒಂದೊಂದು ಭೂತಗಳಿಂದ ಅವು ಹುಟ್ಟ್ಯಾವ. ಪಂಚ ಕರ್ಮೇಂದ್ರಿಯ ಪಂಚ ಕರ್ಮೇಂದ್ರಿಯ ಪಂಚ ಜ್ಞಾನೇಂದ್ರಿಯಗಳು ಒಂದೊಂದು ಅವು ಹುಟ್ಟಿದ್ರ ಇವು 5 ಭೂತಗಳು ಸೇರಿ 5 ಭೂತಗಳ ರಜೋಗುಣದಿಂದ ಪಂಚ ಪ್ರಾಣ ಹುಡ್ತು. ಮತ್ 5 ಭೂತಗಳ ಸತ್ವಗುಣದಿಂದ ಅಂತಃಕರಣ ಉತ್ಪತ್ತಿ. ಗೊತ್ತಾತಿಲ್ರಿ? ಇವು ಮತ್ತ ಮನ್ಯಾಗ ಹೋಗ್ಬಾರ್ದ್ರಿ, ಮರಿಬಾರ್ದ. ಇನ್ನ ಎಲ್ಲಿ ಬಂದಿವ್ರಿ? ಈಗ 67ನೇ ಪ್ರಶ್ನೆ. 17 ತತ್ವಗಳನ್ನು ತಿಳಿಯುವುದರಿಂದ ಏನು ಪ್ರಯೋಜನ? ಫಲ ಬೇಕಲ್ರಿ. ಮತ್ತ ಫಲ ಇಲ್ಲ ಅಂದ್ರೆ ನಾವು ಯಾಕೆ ತಿಳಿಬೇಕ? ಈಗ 8 ತಾಸ ಕೆಲಸ ಮಾಡ್ತೀವ್ರಿ. ಈಗ ಯಾಕೆ ಕೆಲಸ ಮಾಡ್ತೀವಿ ಅಂದ್ರೆ ರೊಕ್ಕ ಕೊಡ್ತಾ ಕೆಲಸ ಮಾಡ್ತೀವಿ. ಮತ್ ಈಗ 17 ತತ್ವಗಳಿಂದ ಗುರುಮುಖದಿಂದ ತಿಳಿಯೋದ್ರಿಂದ ನಮ್ಗೆ ಏನ್ ಫಲ ಬೇಕಲ್ಪ ಅಂದ್ರ ಫಲ ಇಂಥ ಫಲ ಅಲ್ಲ. ಇಂಥ ಫಲ ಯಾರಿಗೂ ಆಗೇ ಇಲ್ಲ. ಅಂತ ಫಲ ಆಕತ್ ನೋಡ್ಪ. ಅಂದ್ರೆ ಮುಂದೆ ನಿನಗೆ ಜನ್ಮವೇ ಇಲ್ಲ. ಯಾಕಂದ್ರೆ ಇದು ಪಂಚೀಕರಣ ನಾವು ಸರಿಯಾಗಿ ಗುರುಮುಖದಿಂದ ತಿಳಿದಿವಪ್ಪ ಅಂತಂದ್ರೆ ನಮ್ಮಂತ ಪುಣ್ಯವಂತರೇ ಯಾರು ಇಲ್ಲ. ಯಾಕೆ ಶಂಕರಾಚಾರ್ಯ ಏನ್ ಮಾಡ್ಯಾರ್ರಿ? ಪಂಚೀಕರಣ ಯಾರು ತಿಳಿದಾರ ಅವ್ರಿಗೆ ನಾನು ನಮಸ್ಕಾರ ಮಾಡ್ತಾ ಇರೋದು. ಅವ ಬ್ರಾಹ್ಮಣರಿರ್ಲಿ, ಯಾವ ಜಾತಿರಿರ್ಲಿ, ಯಾವ ಆಶ್ರಮರಿರ್ಲಿ, ಪಂಚೀಕರಣ ತಿಳಿದ ಅಂದ್ರ ದೇಹಾತ್ಮ ಬುದ್ಧಿ ನಿರಸನ. ಅಷ್ಟು ಪಂಚೀಕರಣ ಬಹಳ ಮುಖ್ಯ ಐತಿ. ಯಾಕಂದ್ರ ಸಂಸಾರಕ್ಕೆ ಏನ್ ಬೇಕ್ರಿ? ಸಂಪತ್ತು ಬೇಕ. ಪಾರಮಾರ್ಥಿಗೆ ಏನ್ ಬೇಕು? ಪಂಚೀಕರಣ ಬೇಕಿಲ್ಲಿ. ಪಂಚೀಕರಣ ನಮ್ಗ ತಿಳಿದಿತ್ಪ ಅಂದ್ರ ಅರ್ಧ ಕೆಲಸ ನಮ್ದ ಮುಗ್ದಂಗ. ಅಂದ್ರ ದೇಹಾತ್ಮ ಬುದ್ಧಿ ಹೋಗೇ ಬಿಡ್ತೈತಿ. ಇನ್ನು ಗುರುಗಳು ಏನ್ ಮಾಡ್ತಾರಪ್ಪ ಅಂದ್ರ ತತ್ವಮಸಿ ಮಹಾ ಉಪದೇಶ ಮಾಡ್ತಾರ. ಅದುವೇ ನಾನಿದ್ದೇನೆ ಅಂತೇಳಿ ಜ್ಞಾನ ಆಗುತ್ತದೆ. ಏನ್ ಫಲಪ ಅಂತಂದ್ರ ಈ 17 ತತ್ವಗಳು ನಾನು ಅಲ್ವಾ, ನಾನಲ್ಲ, ನನ್ನವಲ್ಲ. ಫಲ ಏನ್ರಿ ಇದಕ್ಕ? ಪ್ರಯೋಜನ ಏನಪ್ಪಾ ಅಂದ್ರ ಈ 17 ತತ್ವಗಳು ಮೈನೈ ಮೇರಾಬಿನೈ. ಇವು ಅಪಂಚೀಕೃತ ಪಂಚ ಮಹಾಭೂತದ್ದಾಗಿದೆ. ನಾನ್ ಯಾಕಲ್ಲ ಅಂದ್ರ ಇವು ನಾನ್ ಯಾಕಲ್ಲ ಅಂದ್ರ ಈ 17 ತತ್ವಗಳು ನಾನು ತಿಳಿಯುತ್ತೇನೆ. ನಾ ಏನ್ ಮಾಡ್ತೇನ್ರಿ? ಇವೆಲ್ಲ 17 ತತ್ವಗಳನ್ನು ತಿಳಿಯುತ್ತೇನೆ. ಆದ್ದರಿಂದ ನಾನಲ್ಲ. ನಂದ್ ಯಾಕಲ್ಲ ಅಂದ್ರ ಅದು ಅಪಂಚೀಕೃತ ಪಂಚ ಮಹಾಭೂತಗಳ ಕಾರ್ಯ ಐತ್ರಿ. ಯಾವ್ದ್ರಿ? ಸೂಕ್ಷ್ಮ ದೇಹ. ಸೂಕ್ಷ್ಮ ದೇಹ ಏನತ್ತಲ್ಲಿದು ಅಪಂಚೀಕೃತ ಪಂಚ ಮಹಾಭೂತಗಳ ಕಾರ್ಯ ಐತಿ, ನಂದಲ್ಲ. ನಾನ್ ಯಾಕಲ್ಲ ಅಂದ್ರ ನಾನು ಅವುಗಳನ್ನು ತಿಳಿಯುತ್ತೇನೆ. ಆದ್ರಿಂದ ನಾನೂ ಅಲ್ಲ, ನನೂ ಅಲ್ಲ. 17 ತತ್ವಗಳನ್ನು ತಿಳಿಯುವಂತ ಇದ ನೋಡ್ರಪ್ಪ ಮುಖ್ಯ ಪ್ರಯೋಜನ. ಯಾಕ್ರೆ ಆತ್ಮಲಾಭ ಪರಂ ಲಾಭೋ ನ ವಿದ್ಯತೆ. ಆತ್ಮಜ್ಞಾನಕ್ಕಿಂತ ಹೆಚ್ಚಿನ ಜ್ಞಾನ ಯಾವ ಇಲ್ಲ. ಅದರಂತೆ ಇಲ್ಲಿ ಏನ್ ಮಾಡ್ಬೇಕ್ರಿ? ಇಲ್ಲಿ ಇವು ನಾನು ಅಲ್ಲ, ನನೂ ಅಲ್ಲ ಅಂತ ತಿಳಿದುಕೊಳ್ಳುವುದೇ ಮುಖ್ಯ ಪ್ರಯೋಜನ ಫಲ. ಈ 17 ತತ್ವಗಳು ನಾನಲ್ಲ, ನನ್ನವೆಲ್ಲವೆಂದು ಯಾವ ರೀತಿ ತಿಳಿಬೇಕು? ಯಾಕ್ರಿ ಈ 17 ತತ್ವಗಳು ನಾನು ಅಲ್ಲ, ನನೂ ಅಲ್ಲ ಅಂತ ಯಾವ ರೀತಿ ತಿಳಿಬೇಕಪ್ಪ ಅಂತಂದ್ರ ಈ 17 ತತ್ವಗಳು ನಾನು ತಿಳಿಯುವವನಾಗಿದ್ದೇನೆ. ಈಗ ಅದೇ ಹೇಳಿದ್ರಿ, ಈ 17 ತತ್ವಗಳು ನಾನು ತಿಳಿಯುವವನಾಗಿದ್ದೇನೆ. ಯಾವನು ಯಾವುದನ್ನು ತಿಳಿಯುತ್ತಾನೆಯೋ ಅವನು ಅದರಿಂದ ಬೇರೆಯಾಗಿರುತ್ತಾನೆ ಎಂಬ ಸಿದ್ಧಾಂತ ಅಂದ್ರೆ ನಿಯಮ ಐತಿ. ಏನೈತ್ರಿ? ಯಾವನು ಯಾವುದನ್ನು ತಿಳಿಯುತ್ತಾನೆಯೋ ಅವನು ಅದಕ್ಕಿಂತ ಭಿನ್ನನಾಗಿರುತ್ತಾನೆ. ಇದು ನಿಯಮ ಐತಿ.
ಈ ಕಾರಣದಿಂದ ಈ 17 ತತ್ವಗಳು ನಾನಲ್ಲ, ನನ್ನವೆಲ್ಲವೆಂದು ತಿಳಿಯಬೇಕು. ಅಂದ್ರೆ ತಿಳಿಯುವವನು ತಿಳಿಯಲ್ಪಡುವ ವಸ್ತುವಿಗಿಂತಲೂ ಭಿನ್ನ ಇರ್ತಾನ್ರಿ. ತಿಳಿಯುವವನು ತಿಳಿಯಲ್ಪಡುವ ವಸ್ತುವಿಗಿಂತಲೂ ಭಿನ್ನದನಾದ್ಮೇಲೆ ಇವೆಲ್ಲ ನಾನು ತಿಳಿಯುತ್ತೇನೆ, ಆದ್ದರಿಂದ ನಾನಲ್ಲ. ಮತ್ತ ನಾನು ಯಾಕಲ್ಲ ಅಂದ್ರೆ ಇವೆಲ್ಲ ಅಪಂಚೀಕೃತ ಪಂಚಮಹಾಭೂತದ ಕಾರ್ಯವಾಗಿರುತ್ತದೆ. ಅದಕ್ಕೆ ನಾನು ಅಲ್ಲ, ನಂದು ಅಲ್ಲ ಅಂದ್ರು. ಮತ್ತು ಗುರುಗಳ ನಮ್ಗೆ ಈಗ ಇಷ್ಟ ನಮ್ಗೆ ತಿಳಿಯಂಗಿಲ್ರಿ, ದೃಷ್ಟಾಂತ ಬೇಕ್ರಿ ಅಂತ. ದೃಷ್ಟಾಂತ ಅಂದ್ರೆ ಏನ್ರಿ? ಉಭಯ ಪಕ್ಷ ಸಮ್ಮತೋ ದೃಷ್ಟಾಂತ. ಆ ದೃಷ್ಟಾಂತ ಹೇಳುವವರಿಗೂ ಕೇಳುವವರಿಗೂ ಸಮ್ಮತ ಇರ್ಬೇಕು. ಅದಕ್ಕೆ ಏನ್ಬೇಕ್ರಿ? ದೃಷ್ಟಾಂತ. ಮತ್ತು ದೃಷ್ಟಾಂತ ಕೊಡ್ರಿ ಅಂದ್ರೆ ಆಯ್ತಪ್ಪ, ನಿನಗೆ ಏನ್ ಮಾಡ್ತೀನಿ, ಒಂದು ನೃತ್ಯ ಶಾಲೆ ಸ್ಟಾರ್ಟ್ ಕೊಡ್ತೀನಿ. ಇನ್ನೊಂದು ಯಾವ್ದ್ರಿ? ಛಿದ್ರ 5 ಛಿದ್ರಗಳುಳ್ಳ ಘಟ ದೃಷ್ಟಾಂತ ಕೊಡ್ತೀನಿ ಅಂದ್ರು. ಅದ ಇವತ್ತು ಕೊಡುದಿಲ್ಲ, ಅವ್ರು ನಾಳೆ ಕೊಡ್ತಾರ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ.